ಓ ಪ್ರೀತಿಯ ಆತ್ಮಗಳೇ, ನಿಮ್ಮ ಈ ಅಲ್ಪಾವಧಿಯ ಜೀವನದಲ್ಲಿ ಎದುರಾಗುವ ಯಾವುದೇ ತೊಂದರೆಗಳನ್ನು ನೋಡಿ ನೀವು ಭಯಪಡಬೇಡಿ. ನಿಮ್ಮ ಕಷ್ಟಗಳು ಎಷ್ಟೇ ದೊಡ್ಡದಿರಲಿ ಅಥವಾ ಸಣ್ಣದಿರಲಿ, ಕೃಷ್ಣ ಅರ್ಜುನನಿಗೆ ನೀಡಿದ ಈ 30 ದಿವ್ಯ ಜ್ಞಾನದ ಪಾಠಗಳು ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸಿ ಕಠಿಣ ಪರಿಸ್ಥಿತಿಗಳಲ್ಲಿ ಸಹಾಯ ಮಾಡುತ್ತವೆ. ನಿಮ್ಮ ಪ್ರತಿಯೊಂದು ಕಾರ್ಯದ ಮೇಲೂ ನಮ್ಮ ಕಣ್ಣು ಸದಾ ಇದೆ, ಜಾಗೃತರಾಗಿರಿ. ಗೀತಾ ಸಾರ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಈ ಪವಿತ್ರವಾದ ದಿವ್ಯ ಜ್ಞಾನವನ್ನು ನೀವು ನಿಮ್ಮ ಜೀವದಲ್ಲಿ ಅಳವಡಿಸಿಕೊಂಡು ಅದನ್ನು ಅನುಕರಿಸುವುದು ಬಹಳ ಮುಖ್ಯ. ಈ 30 ದಿವ್ಯ ಉಪದೇಶಗಳನ್ನು ನಾವು ಗೀತೆಯ 30ನೇ ಉಪದೇಶದಿಂದ ಪ್ರಾರಂಭಿಸಿ ಕೊನೆಯಲ್ಲಿ 1ನೇ ಉಪದೇಶದೊಂದಿಗೆ ಮುಕ್ತಾಯಗೊಳಿಸುತ್ತೇವೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಶಾಶ್ವತವಾದ ಕಲ್ಯಾಣ ಮತ್ತು ಶುಭವನ್ನು ಪಡೆದುಕೊಳ್ಳಲು ಈ ಅಮೂಲ್ಯವಾದ ವಿಡಿಯೋವನ್ನು ನೀವು ಕೊನೆಯವರೆಗೂ ಮನವಿಟ್ಟು ಆಲಿಸಿ. ದಿವ್ಯ ಉಪದೇಶಗಳು, ಡಿವೈನ್ ಟೀಚಿಂಗ್ಸ್. 1ರಿಂದ 30 ಬೋಧನೆಗಳು. ಗೀತೆಯ 30ನೇ ಉಪದೇಶವು ಹೀಗಿದೆ: ಅಶ್ವಮೇವ ಭುಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ಇದರ ಅರ್ಥವೇನೆಂದರೆ, ನೀವು ಎಂತಹ ಕರ್ಮವನ್ನು ಮಾಡಿದ್ದರೂ ಅದು ಶುಭವಾಗಲಿ ಅಥವಾ ಅಶುಭವಾಗಲಿ, ನೀವು ಅದರ ಪರಿಣಾಮವನ್ನು ಖಂಡಿತವಾಗಿಯೂ ಅನುಭವಿಸಲೇಬೇಕು. ನೀವು ತಿಳಿದೋ ತಿಳಿಯದೆಯೋ ಮಾಡಿದ ಒಳ್ಳೆಯ ಕಾರ್ಯಗಳು, ಆ ಪುಣ್ಯ ಕಾರ್ಯಗಳು ನಿಮಗೆ ಕಠಿಣವಾದ ಸಮಯದಲ್ಲಿ ರಕ್ಷಣೆಯನ್ನು ನೀಡುತ್ತವೆ. ಆದರೆ ನೀವು ತಪ್ಪು ಕಾರ್ಯಗಳನ್ನು ಮಾಡಿ ಪಾಪಗಳನ್ನು ಮಾಡಿದ್ದರೆ ಅದಕ್ಕೆ ತಕ್ಕ ಶಿಕ್ಷೆಯನ್ನು ಸಹ ನೀವು ಖಂಡಿತವಾಗಿಯೂ ಪಡೆಯಲೇಬೇಕು. ಯಾವುದೇ ವ್ಯಕ್ತಿಯು ತನ್ನ ಕೆಲಸವನ್ನು ಎಷ್ಟೇ ರಹಸ್ಯವಾಗಿ ಮಾಡಿದರೂ, ಎಷ್ಟೇ ಜಾಣ್ಮೆಯಿಂದ ಮುಚ್ಚಿಟ್ಟರೂ, ನಮ್ಮನ್ನು ಸೃಷ್ಟಿಸಿದ ಪರಮಾತ್ಮನ ಸುತ್ತಲೂ ದಿವ್ಯವಾದ ಕಣ್ಣುಗಳು ಅಳವಡಿಸಲ್ಪಟ್ಟಿವೆ ಎಂದು ಜ್ಞಾನಿಗಳು ಹೇಳುತ್ತಾರೆ. ಆ ಪರಮಾತ್ಮನು ನಮ್ಮ ಪ್ರತಿಯೊಂದು ಕ್ರಿಯೆಯ ಮೇಲೆ, ನಮ್ಮ ಪ್ರತಿ ಹೆಜ್ಜೆಯ ಮೇಲೆ ಸದಾ ತನ್ನ ಕಣ್ಣಿಟ್ಟಿರುತ್ತಾನೆ ಮತ್ತು ಪ್ರತಿಯೊಂದರ ಲೆಕ್ಕವೂ ನಮ್ಮಲ್ಲಿ ದಾಖಲಾಗುತ್ತದೆ. ಈ ಸತ್ಯವನ್ನು ವಿವರಿಸಲು ನಾವು ಒಂದು ಸಣ್ಣ ಕಥೆಯನ್ನು ಇಲ್ಲಿ ವಿವರಿಸುತ್ತೇವೆ. ಒಂದು ಹಳ್ಳಿಯಲ್ಲಿ 2 ಸ್ನೇಹಿತರು ವಾಸಿಸುತ್ತಿದ್ದರು. ಆ 2 ಸಹ ತಾವು ಈ ಹಳ್ಳಿಯಲ್ಲಿ ಸಂಪತ್ತನ್ನು ಗಳಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಭಾವಿಸಿ ಹಣ ಸಂಪಾದಿಸಲು ಪಟ್ಟಣಕ್ಕೆ ಹೊರಟರು. ಅಲ್ಲಿ ಕೆಲವು ವರ್ಷಗಳ ಕಾಲ ವಾಸ ಮಾಡಿ ಅವರು ಸಾಕಷ್ಟು ಸಂಪಾದನೆ ಮಾಡಿದರು. ಈಗ ನಾವು ಸಾಕಷ್ಟು ಹಣವನ್ನು ಗಳಿಸಿದ್ದೇವೆ, ನಮ್ಮ ಸ್ವಂತ ಮನೆಗೆ ಹಿಂತಿರುಗಬೇಕು ಎಂದು ಅವರು ಯೋಚಿಸಿದರು. ಆ ಸಮಯದಲ್ಲಿ ಸಾರಿಗೆ ಸೌಲಭ್ಯಗಳು ಅಷ್ಟೊಂದು ಸುಲಭವಾಗಿ ಲಭ್ಯವಿರಲಿಲ್ಲ. ಅವರು ತಮ್ಮ ಎತ್ತಿನ ಬಂಡಿಯ ಮೇಲೆ ಪ್ರಯಾಣ ಮಾಡುತ್ತಿದ್ದರು. ದಾರಿಯಲ್ಲಿ ರಾತ್ರಿಯಾದ ಕಾರಣ ನಾವು ಇಂದಿನ ರಾತ್ರಿ ಇಲ್ಲೇ ವಿಶ್ರಾಂತಿ ತೆಗೆದುಕೊಳ್ಳೋಣ ಎಂದು ಅವರು ಯೋಚಿಸಿದರು. ಒಬ್ಬ ಸ್ನೇಹಿತನು ಇನ್ನೊಬ್ಬ ಸ್ನೇಹಿತನಿಗೆ, ನಾನು ಇಲ್ಲೇ ಉಳಿದು ಹಣವನ್ನು ಕಾಯುತ್ತೇನೆ, ನೀನು ಪೇಟೆಗೆ ಹೋಗಿ ಊಟಕ್ಕೆ ವ್ಯವಸ್ಥೆ ಮಾಡಿಕೊಂಡು ಬಾ ಎಂದು ಹೇಳಿದನು. ಆ ಸ್ನೇಹಿತನು ಪೇಟೆಗೆ ಹೋದಾಗ ಅವನ ಮನಸ್ಸಿನಲ್ಲಿ ಒಂದು ದುರ್ಬುದ್ಧಿಯೂ ಮೂಡಿತು. ನಾವು ಇಷ್ಟು ಹಣವನ್ನು ಸಂಪಾದಿಸಿದ್ದೇವೆ, ನಾನು ಇವನನ್ನು ಇಲ್ಲೇ ಕಾಡಿನಲ್ಲಿ ಕೊಂದು ಬಿಟ್ಟರೆ ಎಲ್ಲಾ ಹಣವೂ ನನಗೆ ಸಿಗುತ್ತದೆ ಎಂದು ಆತನು ಯೋಚಿಸಿದನು. ಇಲ್ಲವಾದರೆ ನಾನು ಅವನಿಗೆ ಅರ್ಧದಷ್ಟು ಹಣವನ್ನು ಕೊಡಬೇಕಾಗುತ್ತದೆ ಎಂದು ನಿರ್ಧರಿಸಿದನು. ಈ ದುಷ್ಟ ಆಲೋಚನೆಯಿಂದಾಗಿ ಅವನು ತನ್ನ ಸ್ನೇಹಿತನ ಊಟದಲ್ಲಿ ವಿಷವನ್ನು ಬೆರೆಸಿದನು. ಅವನು ಆ ಆಹಾರವನ್ನು ಸ್ನೇಹಿತನ ಬಳಿ ತೆಗೆದುಕೊಂಡು ಹೋದಾಗ ಆ ಸ್ನೇಹಿತನು ವಿಷ ಬೆರೆಸಿದ ಊಟವನ್ನು ತಿಂದು ಅಲ್ಲೇ ಸಾವನ್ನಪ್ಪಿದನು. ಆ ವ್ಯಕ್ತಿಯು ಹಣದೊಂದಿಗೆ ತನ್ನ ಮನೆಗೆ ಹಿಂತಿರುಗಿದನು. ನಂತರ ಅವನ ಮನೆಯಲ್ಲಿ ಒಂದು ಮಗನು ಜನಿಸಿದನು. ಆ ಮಗನು ಹುಟ್ಟಿದಾಗಿನಿಂದಲೇ ತುಂಬಾ ಅಸ್ವಸ್ಥನಾಗಿದ್ದನು. ಆತನು ತನ್ನ ಜೀವಮಾನದಲ್ಲಿ ಸಂಪಾದಿಸಿದ್ದ ಎಲ್ಲ ಹಣವೂ ಮಗನ ಚಿಕಿತ್ಸೆಗಾಗಿ ಖರ್ಚಾಯಿತು. ಮಗನು ಬೆಳೆಯುತ್ತಿದ್ದಂತೆ ಅವನ ಸಂಪತ್ತೆಲ್ಲವೂ ನಾಶವಾಯಿತು. ಆ ಮಗನು ಸ್ವಲ್ಪ ದೊಡ್ಡವನಾದಾಗ ಆ ತಂದೆಯು ಮಗನನ್ನು ಕೇಳಿದನು, ಮಗನೇ, ನೀನು ಏಕೆ ಇಷ್ಟು ರೋಗಿಯಾಗಿದ್ದೀಯೆ? ನಿನಗೆ ಏಕೆ ಗುಣವಾಗುತ್ತಿಲ್ಲ? ನನ್ನ ಜೀವನದ ಸರ್ವಸ್ವವನ್ನು ನಿನ್ನ ಮೇಲೆ ಹೂಡಿಕೆ ಮಾಡಿದ್ದೇನೆ, ಆದರೂ ನಿನ್ನ ಆರೋಗ್ಯ ಸರಿ ಹೋಗಿಲ್ಲವಲ್ಲ? ಆಗ ಆ ಮಗನು ಉತ್ತರಿಸಿದನು, ಯಾವ ಮಗ? ಯಾವ ತಂದೆ? ನಾನು ನಿಮ್ಮ ಸ್ನೇಹಿತ. ನೀನು ಕಾಡಿನಲ್ಲಿ ವಿಷ ಕೊಟ್ಟು ಕೊಂದಿದ್ದ ಸ್ನೇಹಿತ ನಾನೇ. ನಿಮ್ಮ ಲೆಕ್ಕವನ್ನು ಮುಗಿಸಲು ನಾನು ನಿಮ್ಮ ಮನೆಗೆ ಮಗನಾಗಿ ಬಂದಿದ್ದೇನೆ. ಈಗ ನನ್ನ ಮತ್ತು ನಿಮ್ಮ ಲೆಕ್ಕ ಸಮವಾಗಿದೆ. ಇನ್ನು ನನ್ನ ಜೀವನ ಇಲ್ಲಿಗೆ ಮುಗಿಯುತ್ತದೆ ಎಂದು ಹೇಳಿ ಆ ದೇಹವನ್ನು ತ್ಯಜಿಸಿದನು. ಆದ್ದರಿಂದಲೇ ಗೀತೆಯ ಬೋಧನೆಗಳು ನಮಗೆ ಇದನ್ನು ಸ್ಪಷ್ಟಪಡಿಸುತ್ತವೆ. ನೀವು ಎಷ್ಟೇ ಕುತಂತ್ರದಿಂದ, ಎಷ್ಟೇ ಜಾಣ್ಮೆಯಿಂದ ವರ್ತಿಸಿದರೂ, ನೀವು ಒಂದು ತಪ್ಪು ಕೆಲಸವನ್ನು ಮಾಡಿದ್ದರೆ ಅದರ ಪರಿಣಾಮವನ್ನು ಇಂದು ಅಥವಾ ನಾಳೆಯಾದರೂ ನೀವು ಅನುಭವಿಸಲೇಬೇಕಾಗುತ್ತದೆ. ಯಾವುದೇ ವ್ಯಕ್ತಿಯೂ ಆ ಕರ್ಮದ ಫಲವನ್ನು ಅನುಭವಿಸದೆ ಎಂದಿಗೂ ಅದರಿಂದ ಮುಕ್ತನಾಗಲು ಸಾಧ್ಯವಿಲ್ಲ. ಗೀತೆಯ 29ನೇ ಉಪದೇಶವೇನೆಂದರೆ, ನಿಮ್ಮ ಎಲ್ಲಾ ದುಃಖಗಳಿಗೆ ಕಾರಣವೇನೆಂದರೆ ನೀವು ಯಾರನ್ನಾದರೂ ನಿಮ್ಮವರು ಎಂದು ಪರಿಗಣಿಸುವುದು. ನಿಮ್ಮ ಜೀವನದ ಎಲ್ಲಾ ದುಃಖಗಳು, ಎಲ್ಲಾ ತೊಂದರೆಗಳು ಮತ್ತು ಎಲ್ಲಾ ಚಿಂತೆಗಳು ಇದು ನನ್ನದು, ಇದು ನನ್ನದು, ಇದು ನನ್ನದು ಎಂದು ನೀವು ಎಲ್ಲಿ ಭಾವಿಸುತ್ತೀರೋ ಅಲ್ಲಿಂದಲೇ ಹುಟ್ಟಿಕೊಳ್ಳುತ್ತವೆ ಎಂಬುದನ್ನು ನೀವು ಎಂದಾದರೂ ಗಮನಿಸಿದ್ದೀರಾ? ನಿಮ್ಮ ಜೀವನದಲ್ಲಿ ದುಃಖಗಳು ಪ್ರಾರಂಭವಾಗುವುದೇ ಈ ಮೋಹದಿಂದ. ನಾವು ಮತ್ತೊಂದು ಸಣ್ಣ ಕಥೆಯ ಮೂಲಕ ಇದನ್ನು ನಿಮಗೆ ವಿವರಿಸುತ್ತೇವೆ. ಒಬ್ಬ ಮನುಷ್ಯನಿಗೆ ಒಂದು ಅತಿ ದೊಡ್ಡ ಅರಮನೆ ಇತ್ತು. ಅವನು ತನ್ನ ಜೀವನದ ಎಲ್ಲಾ ಸಂಪತ್ತನ್ನು ಹೂಡಿ ಆ ಅರಮನೆಯನ್ನು ನಿರ್ಮಿಸಿದ್ದನು. ಅವನ ಅರಮನೆಯನ್ನು ನೋಡಲು ಹತ್ತಿರದ ನಗರಗಳಿಂದ ಅನೇಕ ಜನರು ಬರುತ್ತಿದ್ದರು. ಅನೇಕ ದೊಡ್ಡ ಶ್ರೀಮಂತರು ಆತನ ಅರಮನೆಯನ್ನು ಖರೀದಿಸಲು ಪ್ರಯತ್ನಿಸಿದ್ದರು. ಆ ಅರಮನೆಯು ಅವನಿಗೆ ಅಹಂಕಾರದ ವಿಷಯವಾಗಿತ್ತು, ಅದು ಅವನ ಜೀವನಾಧಾರವಾಗಿತ್ತು. ಆ ಅರಮನೆಯ ಮೇಲೆ ಅವನಿಗೆ ಅತಿಯಾದ ಮಮತೆ ಇತ್ತು. ಒಂದು ದಿನ ಅವನು ಪೇಟೆಗೆ ಹೋಗಿದ್ದಾಗ ಅವನ ಅರಮನೆಗೆ ಬೆಂಕಿ ಹೊತ್ತಿಕೊಂಡಿತು.
ಅವನು ಮನೆಗೆ ಹಿಂದಿರುಗಿದಾಗ ತನ್ನ ಅರಮನೆಯು ಬೆಂಕಿಯಲ್ಲಿ ಸುಡುತ್ತಿರುವುದನ್ನು ನೋಡಿದನು. ತನ್ನ ಮನೆಯು ಬೆಂಕಿಯಲ್ಲಿ ಉರಿಯುತ್ತಿರುವುದನ್ನು ನೋಡಿ ಅವನಿಗೆ ಅಷ್ಟೊಂದು ದುಃಖವಾಯಿತು. ಆತನು, ಈ ಅರಮನೆ ಇಲ್ಲದಿದ್ದರೆ ನಾನು ಸಹ ಜೀವಂತವಾಗಿ ಇರುವುದಿಲ್ಲ. ನನ್ನ ಅರಮನೆಯೇ ಸುಟ್ಟು ಹೋದ ಮೇಲೆ ನಾನು ಬದುಕಿ ಏನು ಮಾಡಲಿ ಎಂದು ಹೇಳಿ ತಾನೂ ಸಹ ಅದೇ ಬೆಂಕಿಗೆ ಹಾರಲು ಪ್ರಯತ್ನಿಸಿದನು. ಆಗ ಬೇರೊಬ್ಬ ವ್ಯಕ್ತಿ ಅವನನ್ನು ತಡೆದು ನಿಲ್ಲಿಸಿ, ಸಹೋದರ, ಇದು ನಿಮ್ಮ ಅರಮನೆಯಾಗಿದ್ದರೂ ನಿಮ್ಮ ಮಗನು ಅದನ್ನು ನಿನ್ನೆಯ ದಿನ ಬೇರೆಯವರಿಗೆ ಮಾರಾಟ ಮಾಡಿದ್ದಾನೆ ಎಂದು ಹೇಳಿದನು. ಆ ಅರಮನೆಯು ಇನ್ನು ಮುಂದೆ ತನ್ನದಲ್ಲ, ಅದು ಬೇರೆಯವರದ್ದು ಎಂದು ತಿಳಿದ ತಕ್ಷಣ ಅವನ ಎಲ್ಲಾ ಚಿಂತೆಗಳು ಅಲ್ಲಿಯೇ ಕೊನೆಗೊಂಡವು. ಆ ಉರಿಯುವ ಅರಮನೆಯನ್ನು ಇತರ ಜನರು ಪ್ರದರ್ಶನವಾಗಿ ನೋಡುತ್ತಿದ್ದಂತೆ ಇವನೂ ಸಹ ನಿಂತು ಆ ದೃಶ್ಯವನ್ನು ನೋಡತೊಡಗಿದನು. ಸ್ವಲ್ಪ ಸಮಯದ ನಂತರ ಅವನ ಮಗನು ಅಲ್ಲಿಗೆ ಬಂದನು. ತನ್ನ ಮಗನನ್ನು ನೋಡಿ ಆ ತಂದೆಯು ಬಹಳ ಸಂತೋಷಪಟ್ಟನು ಮತ್ತು ಅವನನ್ನು ಹರಸಲು ಪ್ರಾರಂಭಿಸಿದನು. ನಿನ್ನಂತಹ ಮಗ ಸಿಗುವುದು ಬಹಳ ಭಾಗ್ಯಶಾಲಿ ತಂದೆ ತಾಯಿಗಳಿಗೆ ಮಾತ್ರ. ನೀನು ಇಂದು ನನ್ನ ಪ್ರಾಣವನ್ನು ಉಳಿಸಿದೆ. ಈ ಮನೆಗೆ ಬೆಂಕಿ ಹತ್ತಿಕೊಳ್ಳುವ ಮೊದಲು ನೀನು ನಿನ್ನೆಯ ದಿನವೇ ಅದನ್ನು ಮಾರಾಟ ಮಾಡಿದ್ದೀಯೆ ಎಂದು ಹೇಳಿದನು. ಆಗ ಮಗನು ತಂದೆಯೇ, ನಾವು ಈ ಅರಮನೆಯ ಒಪ್ಪಂದದ ಬಗ್ಗೆ ಮಾತುಕತೆ ನಡೆಸಲು ಹೋಗಿದ್ದೆವು, ಆದರೆ ಆ ಒಪ್ಪಂದವು ಅಂತಿಮವಾಗಿರಲಿಲ್ಲ ಎಂದು ಹೇಳಿದನು. ಈ ಅರಮನೆಯ ಒಪ್ಪಂದ ಇನ್ನೂ ಆಗಿಲ್ಲ ಎಂದು ತಂದೆ ಕೇಳಿದಾಗ ಅವನು ಮತ್ತೆ ದುಃಖದಿಂದ ಕಹಿಯಾಗಿ ಅಳಲು ಶುರು ಮಾಡಿದನು ಮತ್ತು ಎದೆ ಬಡಿದುಕೊಳ್ಳಲು ಪ್ರಾರಂಭಿಸಿದನು. ಅರಮನೆ ಒಂದೇ, ವ್ಯಕ್ತಿ ಒಂದೇ, ಆದರೆ ಆ ಅರಮನೆ ನನ್ನದು ಎಂದಾಗ ಅದು ದುಃಖ ಮತ್ತು ಸಂತೋಷ ಎರಡನ್ನೂ ನೀಡುತ್ತದೆ. ಆದರೆ ಅದು ನನ್ನದಲ್ಲ ಎಂದು ಭಾವಿಸಿದಾಗ, ಅದಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ ಎಂದು ನಿರ್ಧರಿಸಿದಾಗ ಎಲ್ಲಾ ದುಃಖಗಳು ಕೊನೆಗೊಳ್ಳುತ್ತವೆ. ಅದೇ ರೀತಿಯಲ್ಲಿ ಜೀವನದಲ್ಲಿ ನಾವು ಯಾವುದೇ ವ್ಯಕ್ತಿಯನ್ನು, ಯಾವುದೇ ಸಂಬಂಧವನ್ನು, ಯಾವುದೇ ಕೆಲಸವನ್ನು ನಮ್ಮದು ಎಂದು ಸ್ವೀಕರಿಸಿದಾಗ ಅಲ್ಲಿಂದಲೇ ಪ್ರತಿ ಸಮಸ್ಯೆಯೂ ಪ್ರಾರಂಭವಾಗುತ್ತದೆ. ಈ ಶ್ರೀಮದ್ ಭಗವದ್ಗೀತೆಯ 29ನೇ ಉಪದೇಶವು ಹೇಳುವುದೇನೆಂದರೆ, ನೀವು ಯಾವುದನ್ನಾದರೂ ನಿಮ್ಮ ಜೀವನದ ಕಾರಣವೆಂದು ಸ್ವೀಕರಿಸಿದ ತಕ್ಷಣ ನಾನು ಅದಿಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದು ಭಾವಿಸಿದರೆ ಆಗ ಆ ವಿಷಯ, ಆ ವ್ಯಕ್ತಿ ಅಥವಾ ಆ ಕೆಲಸವು ನಿಮಗೆ ಬಹಳ ನೋವುಂಟು ಮಾಡುತ್ತದೆ. ಪ್ರೀತಿಯ ಆತ್ಮಗಳೇ, ನಾವು ಈಗ 28ನೇ ಉಪದೇಶಕ್ಕೆ ಹೋಗುವ ಮೊದಲು ಈ ದಿವ್ಯ ಜ್ಞಾನದಿಂದ ನೀವು ಏನನ್ನಾದರೂ ಕಲಿಯುತ್ತಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಇಷ್ಟವನ್ನು ನೀಡಿ ಮತ್ತು ನಮ್ಮ ಗೀತಾಸಾರ ಚಾನಲ್ಗೆ ಚಂದಾದಾರರಾಗಿರಿ ಎಂದು ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಹಾಗಾದರೆ ನಾವು ಗೀತೆಯ 28ನೇ ಉಪದೇಶದ ಕಡೆಗೆ ಮುಂದುವರಿಯೋಣ. ಗೀತೆಯ 28ನೇ ಉಪದೇಶವು ಹೀಗಿದೆ: ಇಂದು ನಾವು ಬದುಕೋಣ, ನಿನ್ನೆ ಮತ್ತು ನಾಳೆಯ ಬಗ್ಗೆ ಹೆಚ್ಚು ಚಿಂತಿಸುವುದನ್ನು ನಿಲ್ಲಿಸಿರಿ. ತನ್ನ ಭೂತಕಾಲದಲ್ಲಿ ಅಥವಾ ತನ್ನ ಭವಿಷ್ಯದಲ್ಲಿ ಕಳೆದುಹೋದ ಯಾವುದೇ ವ್ಯಕ್ತಿಯೂ ಜೀವನದಲ್ಲಿ ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ. ನೀವು ವರ್ತಮಾನದಲ್ಲಿ ಈಗಿರುವ ಕ್ಷಣದಲ್ಲಿ ಇದ್ದರೆ ಮಾತ್ರ ಜೀವನದಲ್ಲಿ ಸಂತೋಷವನ್ನು ಪಡೆಯಲು ಸಾಧ್ಯ. ನಿನ್ನೆ ಮತ್ತು ನಾಳೆಗಳಿಗೆ ಯಾವುದೇ ನಿಜವಾದ ಅಸ್ತಿತ್ವವಿಲ್ಲ. ಅವು ಕೇವಲ ನಿಮ್ಮ ಬುದ್ಧಿ ಮತ್ತು ನಿಮ್ಮ ಇಂದ್ರಿಯಗಳಲ್ಲಿ ಮಾತ್ರ ಇರುತ್ತವೆ. ನೀವು ಅವುಗಳನ್ನು ನಿಮ್ಮ ಮನಸ್ಸು ಮತ್ತು ಬುದ್ಧಿಯೊಳಗೆ ಮಾತ್ರ ಅನುಭವಿಸುತ್ತೀರಿ. ಅವುಗಳಿಗೆ ವಾಸ್ತವಿಕ ಅಸ್ತಿತ್ವವಿಲ್ಲ. ನಾವು ಬದುಕುತ್ತಿರುವುದು ವಾಸ್ತವವಾಗಿ ನಿಮ್ಮ ಇಂದಿನ ಕ್ಷಣದಲ್ಲಿ, ನಿಮ್ಮ ನಡೆಯುತ್ತಿರುವ ಕ್ಷಣದಲ್ಲಿ ಮಾತ್ರ. ನೀವು ನಿಮ್ಮ ಮನಸ್ಸು ಮತ್ತು ಬುದ್ಧಿಯನ್ನು ನಿಮ್ಮ ಭೂತಕಾಲ ಮತ್ತು ಭವಿಷ್ಯದಲ್ಲಿ ಅಂಟಿಕೊಂಡಿರುವಂತೆ ಇಟ್ಟುಕೊಂಡರೆ ನೀವು ಎಂದಿಗೂ ಸಂತೋಷವಾಗಿರುವುದಿಲ್ಲ ಎಂಬುದನ್ನು ನೆನಪಿಡಿ. ಮತ್ತು ಜೀವನದಲ್ಲಿ ನೀವು ಸಂತೋಷವಾಗಿರಲು ಬಯಸಿದರೆ ಇಂದಿನ ಕ್ಷಣದಲ್ಲಿ ಈ ವರ್ತಮಾನದಲ್ಲಿ ಬದುಕಲು ಕಲಿಯಿರಿ. ಗೀತೆಯ 27ನೇ ಉಪದೇಶವೇನೆಂದರೆ, ನಿಮಗೆ ಯಾರು ಅನ್ಯಾಯವನ್ನು, ಪಾಪವನ್ನು, ತಪ್ಪನ್ನು ಮಾಡುತ್ತಾರೆಯೋ ಅವರಿಗೆ ಶಿಕ್ಷೆಯಾಗಲೇಬೇಕು. ನೀವು ಅವರನ್ನು ಸಹಿಸಿಕೊಂಡರೆ ಅವರು ನಿಮ್ಮೊಂದಿಗೆ ಹೆಚ್ಚು ಹೆಚ್ಚು ತಪ್ಪುಗಳನ್ನು ಮಾಡುತ್ತಲೇ ಹೋಗುತ್ತಾರೆ. ನೀವು ಅದನ್ನು ಸಹಿಸಿಕೊಂಡರೆ ಅವರ ಪಾಪದಲ್ಲಿ ನೀವು ಸಹ ಪಾಲುದಾರರಾಗುತ್ತೀರಿ. ಅರ್ಜುನನು ಶ್ರೀಕೃಷ್ಣನಿಗೆ ಹೇಳಲು ಪ್ರಾರಂಭಿಸಿದನು, ನಾನು ಯಾರೊಂದಿಗೆ ಹೋರಾಡಲು ಹೊರಟಿದ್ದೇನೆಯೋ ಇವರೆಲ್ಲರೂ ನನ್ನ ಸಹೋದರರು, ನನ್ನ ಗುರುಗಳು, ನಾನು ಅವರ ಮುಂದೆ ಹೇಗೆ ಶಸ್ತ್ರಾಸ್ತ್ರಗಳನ್ನು ಹಿಡಿಯಲಿ, ಅವರನ್ನು ನಾನು ಹೇಗೆ ಕೊಲ್ಲಲಿ ಎಂದು. ಆಗ ಪರಮಾತ್ಮ ಶ್ರೀಕೃಷ್ಣನು ಅರ್ಜುನನಿಗೆ ಹೀಗೆ ಉಪದೇಶಿಸಿದನು, ನೀನು ಯಾರನ್ನು ನಿನ್ನವರು ಎಂದು ಭಾವಿಸುತ್ತಿದ್ದೀಯೆಯೋ ಅವರೆಲ್ಲರೂ ಅಧರ್ಮಿಗಳು, ಅವರು ಪಾಪದ ಪರವಾಗಿ ನಿಂತಿದ್ದಾರೆ. ಮತ್ತು ನೀನು ಅವರನ್ನು ಕೊಲ್ಲದೆ ಯುದ್ಧವನ್ನು ಮಾಡದೇ ಇದ್ದರೆ ಸಮಾಜದಲ್ಲಿ ಇನ್ನಷ್ಟು ಪಾಪಗಳು ಹೆಚ್ಚಾಗುತ್ತವೆ. ಏಕೆಂದರೆ ಯಾರೂ ಅಂತಹ ಪಾಪಿಗಳನ್ನು ತಡೆಯದಿದ್ದರೆ ಅವರು ಇನ್ನಷ್ಟು ಪಾಪಗಳನ್ನು ಮಾಡುತ್ತಾರೆ. ನಿಮಗೆ ಯಾರಾದರೂ ತಪ್ಪು ಮಾಡಿದಾಗ, ನಿಮಗೆ ನೋವುಂಟು ಮಾಡಿದಾಗ, ನಿಮ್ಮನ್ನು ಹಿಂಸಿಸಿದಾಗ ಮತ್ತು ನೀವು ಮೌನವಾಗಿ ಉಳಿದರೆ ಆಗ ಆ ವ್ಯಕ್ತಿಯ ನೈತಿಕ ಸ್ಥೈರ್ಯವೂ ಹೆಚ್ಚಾಗುತ್ತದೆ. ಅವನು ನಿಮ್ಮನ್ನು ದುರ್ಬಲರೆಂದು ಪರಿಗಣಿಸಲು ಪ್ರಾರಂಭಿಸುತ್ತಾನೆ ಮತ್ತು ನಿಮಗೆ ತಪ್ಪು ಮಾಡುವುದು ತನ್ನ ಹಕ್ಕು ಎಂದು ಭಾವಿಸುತ್ತಾನೆ. ಆದರೆ ನೀವು ಅವನ ತಪ್ಪಾದ ನಡವಳಿಕೆಯನ್ನು ತಡೆಯಲು ನಿಂತು ವಿರೋಧ ವ್ಯಕ್ತಪಡಿಸಿದರೆ ಅವನು ತನ್ನ ಮಿತಿಗಳಲ್ಲಿ ಇರಲು ಕಲಿಯುತ್ತಾನೆ. ಮತ್ತು ಪ್ರೀತಿಯ ಆತ್ಮವೇ ಇದು ಕಲಿಯುಗ. ಈ ಯುಗದಲ್ಲಿ ನೀವು ಸಂತೋಷವಾಗಿರಲು ಬಯಸಿದರೆ ನೀವು ನಿಮ್ಮನ್ನು ನೀವೇ ರಕ್ಷಿಸಿಕೊಳ್ಳಲೇಬೇಕಾಗುತ್ತದೆ. ಯಾರಾದರೂ ನಿಮಗೆ ತಪ್ಪು ಮಾಡಿದರೆ ಅದನ್ನು ಎಂದಿಗೂ ಸಹಿಸಬೇಡಿ, ನಾವು ಅದನ್ನು ಎದುರಿಸಬೇಕು. ಗೀತೆಯ 26ನೇ ಉಪದೇಶವೇನೆಂದರೆ, ನೀವು ಎಂದಿಗೂ ಯಾರೊಂದಿಗೂ ಅತಿಯಾದ ಮಮತೆ ಅಥವಾ ಮೋಹವನ್ನು ಇಟ್ಟುಕೊಳ್ಳಬೇಡಿ. ನೀವು ಯಾರಿಗೆ ಹೆಚ್ಚು ಮೋಹ ಹೊಂದಿರುತ್ತೀರೋ ಅವರು ಖಂಡಿತವಾಗಿಯೂ ನಿಮಗೆ ದುಃಖವನ್ನು ನೀಡುತ್ತಾರೆ. ಈ ಮೋಹದಿಂದಾಗಿಯೇ ನೀವು ಕೆಲವರಿಗಾಗಿ ಸಾಯುತ್ತಾ ಇರುತ್ತೀರಿ.
ಈ ಮೋಹದಿಂದಾಗಿಯೇ ನೀವು ಅನೇಕ ಬಾರಿ ಅಪಮಾನವನ್ನು ಸಹಿಸಿಕೊಳ್ಳಬೇಕಾಗುತ್ತದೆ. ಅನೇಕ ಜನರು ಮೋಹದಿಂದಾಗಿ ತಮ್ಮ ಅಪಮಾನವನ್ನು ಸಹ ನೋಡುವುದಿಲ್ಲ. ಆ ಇನ್ನೊಬ್ಬ ವ್ಯಕ್ತಿ ನನಗೆ ಗೌರವ ನೀಡುತ್ತಿಲ್ಲ, ಆದರೆ ನಾನು ಇವನಿಗಾಗಿ ಪ್ರಾಣ ಕೊಡುತ್ತಿದ್ದೇನೆ ಎಂದು ಅವರಿಗೆ ತಿಳಿಯುವುದೇ ಇಲ್ಲ. ಮೋಹವು ನಿಮ್ಮ ಕಣ್ಣುಗಳ ಮೇಲೆ ಒಂದು ಪರದೆಯನ್ನು ಹಾಕುತ್ತದೆ. ಇದರಿಂದ ನೀವು ಸತ್ಯ ಅಥವಾ ಸುಳ್ಳನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಯಾವುದೇ ವ್ಯಕ್ತಿಯ ನಿಜವಾದ ಮುಖವು ನಿಮಗೆ ಕಾಣುವುದಿಲ್ಲ. ನೀವು ಎಷ್ಟೇ ನೋವನ್ನು ಅನುಭವಿಸುತ್ತಿದ್ದರೂ ನೀವು ನೋಡಿದ ಅಥವಾ ಕೇಳಿದ ಎಲ್ಲವನ್ನೂ ನಂಬಲು ಪ್ರಾರಂಭಿಸುತ್ತೀರಿ. ಒಬ್ಬ ವ್ಯಕ್ತಿಯನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಲು ಮತ್ತು ಅವನ ಸತ್ಯವನ್ನು ತಿಳಿಯಲು ನೀವು ಬಯಸಿದರೆ ನೀವು ಆದಷ್ಟು ಬೇಗ ಅವನ ಮೋಹದಿಂದ ಹೊರಬರುವುದು ಬಹಳ ಮುಖ್ಯ. ನಿಮ್ಮ ಮೋಹವು ನಿಮಗೆ ನೋವನ್ನು ನೀಡುತ್ತದೆ. ಮೋಹವು ಕೊನೆಗೊಂಡ ದಿನ ನಿಮಗೆ ಯಾವುದೇ ಸಂಬಂಧದಿಂದ ಯಾವುದೇ ನೋವು ಸಿಗುವುದಿಲ್ಲ, ಏಕೆಂದರೆ ಅದು ನಿಮಗೆ ಯಾವುದೇ ವ್ಯತ್ಯಾಸವನ್ನುಂಟು ಮಾಡುವುದಿಲ್ಲ. ಗೀತೆಯ 25ನೇ ಉಪದೇಶವೇನೆಂದರೆ, ನೀವೆಲ್ಲರೂ ಏನು ಮಾಡುತ್ತಾರೋ ಅದನ್ನು ಮಾಡಬೇಡಿ, ನಿಮಗೆ ಯಾವುದು ಸರಿಯೋ ಅದನ್ನು ಮಾಡಿ. ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ, ಅಂದರೆ ನಿಮ್ಮ ಧರ್ಮದ ಪಾಲನೆಯಲ್ಲಿ ಮರಣವೂ ಸಹ ಶ್ರೇಯಸ್ಕರ. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು, ನಿಮಗೆ ಸರಿಯಾದ ಮೊದಲ ಕರ್ತವ್ಯವೆಂದರೆ ನೀವು ಏನು ಮಾಡಬೇಕೋ ಅದನ್ನು ಮಾಡುವುದು. ಎಂದಿಗೂ ಜಗತ್ತು ಏನು ಮಾಡುತ್ತಿದೆ ಎಂಬುದನ್ನು ಮಾಡಬೇಡಿ. ಏಕೆಂದರೆ ಅರ್ಜುನನು ಶ್ರೀಕೃಷ್ಣನಿಗೆ ಇಂತಹ ಭಯಂಕರ ಯುದ್ಧದಲ್ಲಿ ಹೋರಾಡುವುದಕ್ಕಿಂತ ಸನ್ಯಾಸಿಯಾಗುವುದು ಉತ್ತಮ ಎಂದು ಹೇಳಲು ಪ್ರಾರಂಭಿಸಿದನು. ಆಗ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು, ಸನ್ಯಾಸಿಯಾಗುವುದು ನಿಮ್ಮ ಕರ್ತವ್ಯವಲ್ಲ, ಅದು ನಿಮ್ಮ ಧರ್ಮವೂ ಅಲ್ಲ. ನೀನು ಕ್ಷತ್ರಿಯ, ನೀನು ಕರ್ಮಯೋಗಿ. ಮತ್ತು ನಿಮ್ಮ ಧರ್ಮವೇನೆಂದರೆ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ರಕ್ಷಿಸುವುದು. ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಗೂ ವಿಭಿನ್ನವಾದ ಕರ್ತವ್ಯವಿರುತ್ತದೆ, ವಿಭಿನ್ನವಾದ ಮಾರ್ಗವಿರುತ್ತದೆ. ಆದ್ದರಿಂದ ಎಲ್ಲಾ ಜನಸಮೂಹವು ಹೋಗುವ ಮಾರ್ಗದಲ್ಲಿ ಎಂದಿಗೂ ಹೋಗಬೇಡಿ. ಇಂದಿನ ಪ್ರವೃತ್ತಿ ಅಥವಾ ಫ್ಯಾಷನ್ ಎಂದು ಜಗತ್ತು ಮಾಡುವ ಕೆಲಸವನ್ನು ಎಂದಿಗೂ ಮಾಡಬೇಡಿ. ಎಲ್ಲರೂ ಅದನ್ನು ಮಾಡುತ್ತಾರೆ, ಆದ್ದರಿಂದ ನಾವು ಸಹ ಅದನ್ನು ಮಾಡುತ್ತಿದ್ದೇವೆ. ಇಡೀ ಜನಸಮೂಹವು ಒಂದೇ ಕೆಲಸವನ್ನು ಮಾಡುತ್ತಿದೆ, ಆದ್ದರಿಂದ ನಾವು ಸಹ ಅದನ್ನು ಮಾಡುತ್ತಿದ್ದೇವೆ ಎಂದು ನೀವು ಯೋಚಿಸಿದರೆ, ನೀವು ಜನಸಮೂಹ ಏನು ಮಾಡುತ್ತಿದೆಯೋ ಅದನ್ನು ಮಾಡಿದರೆ ನೀವು ಸಹ ಅದೇ ಜನಸಮೂಹದಲ್ಲಿ ಎಲ್ಲೋ ಕಳೆದು ಹೋಗುತ್ತೀರಿ. ಆದರೆ ನಿಮಗೆ ಯಾವುದು ಸರಿಯೋ, ಯಾವುದು ನಿಮ್ಮ ಪ್ರತಿಭೆಯೋ ಅದನ್ನು ನೀವು ಮಾಡಿದರೆ ನೀವು ಜಗತ್ತಿನ ಜನಸಮೂಹದಲ್ಲಿ ಎದ್ದು ಕಾಣುತ್ತೀರಿ. ಗೀತೆಯ 24ನೇ ಉಪದೇಶವೇನೆಂದರೆ, ಜೀವನದಲ್ಲಿ ನಿಮ್ಮವರೇ ನಿಮಗೆ ಮೋಸ ಮಾಡುತ್ತಾರೆ, ಏಕೆಂದರೆ ಅವರಿಗೆ ನಿಮ್ಮ ದುರ್ಬಲತೆಗಳು ತಿಳಿದಿರುತ್ತವೆ. ಹೊರಗಿನವರು ನಿಮಗೆ ಮೋಸ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ನಿಮ್ಮ ಬಗ್ಗೆ ಅವರಿಗೆ ಅಷ್ಟೊಂದು ತಿಳಿದಿರುವುದಿಲ್ಲ. ನಿಮಗೆ ಎಲ್ಲಿ ನೋವಾಗಿದೆ ಎಂದು ಅವರಿಗೆ ಗೊತ್ತಿರುವುದಿಲ್ಲ. ಆದರೆ ನಿಮ್ಮವರು ನಿಮಗೆ ವಿಶೇಷವಾದವರು. ನಿಮ್ಮ ಆಳವಾದ ದುರ್ಬಲತೆ ಏನು, ನಿಮಗೆ ನೋವುಂಟು ಮಾಡಲು ಏನು ಮಾಡಬೇಕು, ಯಾವುದರಿಂದ ನಾವು ಅವನನ್ನು ಅಪಮಾನಗೊಳಿಸಬಹುದು, ನಾವು ಅವನಿಗೆ ನೋವುಂಟು ಮಾಡಬಹುದು ಎಂಬುದು ಅವರಿಗೆ ಅರಿವಿರುತ್ತದೆ. ಹೌದು, ಇದು ಕಲಿಯುಗ. ಇದರಲ್ಲಿ ನಾವು ಹೊರಗಿನವರಿಂದ ಅಲ್ಲ, ನಮ್ಮವರೇ ಆದವರಿಂದ ಜಾಗರೂಕರಾಗಿರಬೇಕು. ಮಹಾಭಾರತ ಯುದ್ಧವು 2 ಬೇರೆ ಬೇರೆ ರಾಜ್ಯಗಳ ನಡುವೆ ನಡೆಯಲಿಲ್ಲ, ಆದರೆ ಒಂದೇ ಕುಟುಂಬದ ಸಹೋದರರ ನಡುವೆ ನಡೆಯಿತು. ಅವರೆಲ್ಲರೂ ಒಂದೇ ವಂಶದವರಾಗಿದ್ದರು. ದುರ್ಯೋಧನನು ಭೀಮನಿಗೆ ಎಷ್ಟು ಬಾರಿ ವಿಷನ ಈಡಲು ಪ್ರಯತ್ನಿಸಿದನೋ, ದುರ್ಯೋಧನನು ಪಾಂಡವರನ್ನು ಕೊಲ್ಲಲು ಎಷ್ಟು ಬಾರಿ ಪ್ರಯತ್ನಿಸಿದನೋ ಅವುಗಳಿಗೆ ಲೆಕ್ಕವಿಲ್ಲ. ಅವನು ಅವರಿಗೆ ಅಪರಿಚಿತನಾಗಿರಲಿಲ್ಲ, ಬದಲಿಗೆ ಸ್ವಂತ ಸಹೋದರನಾಗಿದ್ದನು. ಎಲ್ಲಾ ಜಗಳಗಳು ಮನೆಯ ಒಳಗೆ ನಡೆಯುತ್ತವೆ, ಎಲ್ಲಾ ಹೋರಾಟಗಳು ಮನೆಯೊಳಗೆ ನಡೆಯುತ್ತವೆ. ಆದ್ದರಿಂದ ನಿಮಗೆ ನೋವುಂಟು ಮಾಡುವುದು, ನಿಮಗೆ ದ್ರೋಹ ಮಾಡುವುದು ನಿಮ್ಮವರೇ ಆಗಿರುತ್ತಾರೆ. ಗೀತೆಯ 23ನೇ ಉಪದೇಶವೇನೆಂದರೆ, ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸಾಧ್ಯವಾಗದ ವ್ಯಕ್ತಿಯನ್ನು ದೇವರಿಂದಲೂ ಸಹ ರಕ್ಷಿಸಲು ಸಾಧ್ಯವಿಲ್ಲ. ಶ್ರೀಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳುತ್ತಾನೆ, ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುದ್ಧ ಚ, ಅಂದರೆ ಓ ಅರ್ಜುನ, ನೀನು ಎಲ್ಲಾ ಕಾಲದಲ್ಲೂ ನನ್ನನ್ನು ಸ್ಮರಿಸು ಮತ್ತು ಯುದ್ಧ ಮಾಡು. ಅರ್ಜುನನು ಶ್ರೀಕೃಷ್ಣನನ್ನು ಕೇಳಿದನು, ಈ ಯುದ್ಧವು ಕೆಲವೇ ದಿನಗಳಲ್ಲಿ ಕೊನೆಗೊಳ್ಳುತ್ತದೆ, ಆದರೆ ನೀವು ಯಾವಾಗಲೂ ನನ್ನನ್ನು ನೆನಪಿನಲ್ಲಿಡಿ ಮತ್ತು ಹೋರಾಡುತ್ತೀರಿ ಎಂದು ಹೇಳುತ್ತಿದ್ದೀರಿಯಲ್ಲ, ಸದಾ ಹೋರಾಡುವುದು ಎಂದರೆ ಏನು? ಆಗ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು, ಈ ಜೀವನವೇ ಒಂದು ಯುದ್ಧಭೂಮಿ. ಈ ಜೀವನದಲ್ಲಿ ಸುಖ ಮತ್ತು ದುಃಖಗಳು ಇದ್ದೇ ಇರುತ್ತವೆ ಮತ್ತು ನೀವು ಅವುಗಳೊಂದಿಗೆ ದೃಢವಾಗಿ ಹೋರಾಡಬೇಕು. ಶ್ರೀಕೃಷ್ಣನು ನಿಮಗೆ ಸುಮ್ಮನೆ ಕುಳಿತುಕೊಳ್ಳಿ, ನಾನು ಹೋರಾಡುತ್ತೇನೆ ಎಂದು ಎಂದಿಗೂ ಹೇಳಲಿಲ್ಲ. ಗೀತೆಯ ಜ್ಞಾನದಲ್ಲಿ ಬಹಳ ಆಳವಿದೆ. ಭಗವಂತನು ನಮ್ಮ ಜೀವನದ ದಾರವನ್ನು ಹಿಡಿದಿದ್ದಾನೆ, ಆದರೆ ಯುದ್ಧವನ್ನು ನಾವೇ ಮಾಡಬೇಕು. ನಾವು ದೇವರನ್ನು ಸ್ಮರಿಸಬೇಕು. ಓ ದೇವರೇ, ನನಗೆ ಶಕ್ತಿಯನ್ನು ಕೊಡು, ನನಗೆ ತಿಳುವಳಿಕೆಯನ್ನು ಕೊಡು, ನನಗೆ ಬುದ್ಧಿವಂತಿಕೆಯನ್ನು ಕೊಡು. ಇದರಿಂದ ನಾನು ನನ್ನ ಜೀವನದ ಎಲ್ಲಾ ಯುದ್ಧಗಳನ್ನು ಎದುರಿಸಲು ಸಾಧ್ಯವಾಗುತ್ತದೆ, ನಾನು ಗೆಲ್ಲಲು ಸಾಧ್ಯವಾಗುತ್ತದೆ, ನಾನು ಜೀವನದಲ್ಲಿ ಸರಿಯಾದ ಮಾರ್ಗದಲ್ಲಿ ನಡೆಯಲು ಸಾಧ್ಯವಾಗುತ್ತದೆ ಎಂದು ಕೇಳಬೇಕು. ಆದರೆ ನಿಮ್ಮ ಯುದ್ಧವನ್ನು ನೀವೇ ಹೋರಾಡಬೇಕಾಗುತ್ತದೆ. ನಾವು ಏನೂ ಮಾಡುವುದಿಲ್ಲ, ದೇವರು ಎಲ್ಲವನ್ನೂ ಮಾಡುತ್ತಾನೆ ಎಂದು ಹೇಳುವವರು ಇದ್ದಾರಲ್ಲ, ಅಂತಹ ಸೋಮಾರಿಯಾದ ವ್ಯಕ್ತಿಯನ್ನು ನೋಡಿ ದೇವರಿಗೂ ಸಹ ಭಯವಾಗುತ್ತದೆ ಎಂದು ಹೇಳಲಾಗುತ್ತದೆ. ದೇವರು ಜ್ಞಾನ ಮತ್ತು ತಿಳುವಳಿಕೆಯನ್ನು ನೀಡಿದ್ದಾನೆ. ದೇವರು ನಿಮಗೆ ಪ್ರೇರಣೆ ನೀಡುತ್ತಾನೆ ಮತ್ತು ಶಕ್ತಿಯನ್ನು ನೀಡುತ್ತಾನೆ, ಆದರೆ ನೀವು ನಿಮ್ಮನ್ನು ನೀವೇ ರಕ್ಷಿಸಿಕೊಳ್ಳಬೇಕು. ಗೀತೆಯ 22ನೇ ಉಪದೇಶವೇನೆಂದರೆ,
ನಿಮ್ಮ ಜೀವನವನ್ನು ಹಾಳು ಮಾಡುವ ಯಾವುದೇ ಕೆಟ್ಟ ಅಭ್ಯಾಸವನ್ನು ನೀವು ಬೆಳೆಸಿಕೊಳ್ಳಲು ಬಿಡಬೇಡಿ. ಮಹಾಭಾರತದ ಈ ಯುದ್ಧವು ಜೂಜಾಟದಂತೆ ಆಯಿತು. ಇಡೀ ಆಟವು ಒಂದು ಅಭ್ಯಾಸದಿಂದಲೇ ಪ್ರಾರಂಭವಾಯಿತು. ಅಲ್ಲಿ ಯುಧಿಷ್ಠಿರನು ತನ್ನ ಸಹೋದರರನ್ನು ಪಣಕ್ಕಿಟ್ಟಿದ್ದನು, ತನ್ನ ಹೆಂಡತಿಯನ್ನು ಪಣಕ್ಕಿಟ್ಟಿದ್ದನು. ಅಷ್ಟೊಂದು ಅಮಲೇರಿದ ಸ್ಥಿತಿಗೆ ತಲುಪಿ ಎಲ್ಲವನ್ನೂ ಕಳೆದುಕೊಂಡನು. ಅದೇ ರೀತಿ ನೀವು ಸಹ ನಿಮ್ಮ ಜೀವನದಲ್ಲಿ ಅಂತಹ ಕೆಟ್ಟ ಅಭ್ಯಾಸವನ್ನು ಬೆಳೆಸಿಕೊಂಡರೆ, ಅದು ಮಾದಕ ವಸ್ತುಗಳ ಅಭ್ಯಾಸವಿರಬಹುದು, ಮೊಬೈಲ್ನ ಅಭ್ಯಾಸವಿರಬಹುದು, ಅಥವಾ ಯಾವುದೇ ವ್ಯಕ್ತಿಯ ಮೋಹವಾಗಿರಬಹುದು, ಯಾವುದೇ ತಪ್ಪು ಕೆಲಸ ಮಾಡುವ ಅಭ್ಯಾಸವಿರಬಹುದು. ನೀವು ಅದನ್ನು ಬಿಡದಿದ್ದರೆ ಆ ಕೆಟ್ಟ ಅಭ್ಯಾಸವು ನಿಮ್ಮನ್ನು ನಾಶ ಮಾಡುತ್ತದೆ. ನಿಮ್ಮ ಎಲ್ಲವೂ ನಾಶವಾಗುತ್ತದೆ. ನಿಮ್ಮ ಅಭ್ಯಾಸವು ನಿಮ್ಮನ್ನು ನಾಶ ಮಾಡುವ ಮೊದಲು ನೀವು ನಿಮ್ಮ ಕೆಟ್ಟ ಅಭ್ಯಾಸಗಳನ್ನು ನಾಶಪಡಿಸಬೇಕು. ಗೀತೆಯ 21ನೇ ಉಪದೇಶವೇನೆಂದರೆ, ಒಬ್ಬ ಸೋಮಾರಿಯಾದ ವ್ಯಕ್ತಿಯು ಎಂದಿಗೂ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಹೆಚ್ಚಿನ ಜನರು ಏನಾದರೂ ದೊಡ್ಡದನ್ನು ಸಾಧಿಸಲು ಕೇವಲ ಯೋಜನೆಗಳನ್ನು ಮಾತ್ರ ಮಾಡುತ್ತಾ ಇರುತ್ತಾರೆ. ನನಗೆ ಒಂದು ಮನೆ ಬೇಕು, ಒಂದು ದೊಡ್ಡ ಕಾರು ಬೇಕು, ನಾನು ಜಗತ್ತನ್ನು ಸುತ್ತಬೇಕು, ನನಗೆ ಇದು ಬೇಕು, ನನಗೆ ಅದು ಬೇಕು ಎಂದು ಎಲ್ಲರೂ ಯೋಚಿಸುತ್ತಾರೆ. ಆದರೆ ಅದರ ಮೇಲೆ ಕಷ್ಟಪಟ್ಟು ಕೆಲಸ ಮಾಡಲು, ತಮ್ಮ ಕರ್ತವ್ಯವನ್ನು ಮಾಡಲು ಅವರು ಬಯಸುವುದಿಲ್ಲ. ಏಕೆಂದರೆ ಬಯಸುವುದು ಬಹಳ ಸುಲಭ, ಆದರೆ ಅದಕ್ಕಾಗಿ ನಿರಂತರವಾಗಿ ಕೆಲಸ ಮಾಡುವುದು ಬಹಳ ಕಷ್ಟ. ಪ್ರತಿಯೊಬ್ಬರೂ ತಮ್ಮ ದೇಹವು ಆರೋಗ್ಯವಾಗಿರಬೇಕು ಎಂದು ಬಯಸುತ್ತಾರೆ, ಆದರೆ ಅದಕ್ಕಾಗಿ ವ್ಯಾಯಾಮವನ್ನು ಮಾಡಬೇಕಾಗುತ್ತದೆ. ಸೋಮಾರಿಯಾಗಿ ಉಳಿಯುವ ವ್ಯಕ್ತಿಗೆ ಒಳ್ಳೆಯ ದೇಹವೂ ಸಿಗುವುದಿಲ್ಲ ಮತ್ತು ಒಳ್ಳೆಯ ಜೀವನವೂ ಸಿಗುವುದಿಲ್ಲ. ಆದ್ದರಿಂದ ನೀವು ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಬಯಸಿದರೆ ನಿಮ್ಮ ಜೀವನದಿಂದ ಸೋಮಾರಿತನವನ್ನು ತೆಗೆದುಹಾಕಿ. ಸೋಮಾರಿತನದಿಂದಾಗಿ ನಿಮಗೆ ಏನೂ ಸಿಗುವುದಿಲ್ಲ, ಆದರೆ ನಿಮ್ಮಲ್ಲಿ ಏನಿದೆಯೋ ಅದನ್ನೂ ಸಹ ನೀವು ಕಳೆದುಕೊಳ್ಳುತ್ತೀರಿ. ಗೀತೆಯ 20ನೇ ಉಪದೇಶವೇನೆಂದರೆ, ಜೀವನದಲ್ಲಿ ನೀವು ಸಂತೋಷವನ್ನು ಬಯಸಿದರೆ ಮನಸ್ಸಿನ ಗುಲಾಮಗಿರಿಯನ್ನು ಬಿಟ್ಟುಬಿಡಿ. ನಾವು ಬಹಳಷ್ಟು ಮಾಡಲು ಬಯಸುತ್ತೇವೆ, ಆದರೆ ಏನನ್ನೂ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಅನೇಕ ಜನರು ಹೇಳುತ್ತಾರೆ. ನಮ್ಮ ಜೀವನವನ್ನು ಉತ್ತಮಗೊಳಿಸಲು ಏನು ಮಾಡಬಹುದು, ಯಾವುದು ನಮಗೆ ಹಾನಿ ಮಾಡುತ್ತಿದೆ ಎಂದು ನಮಗೆ ಎಲ್ಲವೂ ತಿಳಿದಿದ್ದರೂ ನಾವು ಏನನ್ನೂ ಮಾಡಲು ಸಾಧ್ಯವಾಗುತ್ತಿಲ್ಲ. ಎಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದರೂ ಮತ್ತು ಬಯಸಿದ್ದರೂ ಸಹ ನಾವು ಏನನ್ನೂ ಮಾಡಲು ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ಕಾರಣವೇನೆಂದರೆ, ನೀವು ನಿಮ್ಮ ಮನಸ್ಸಿಗೆ ಗುಲಾಮರಾಗಿದ್ದೀರಿ. ಜನರು ತಮ್ಮ ನಾಲಿಗೆಯ ರುಚಿಯನ್ನು ಸಹ ಬಿಡಲು ಸಾಧ್ಯವಾಗದಷ್ಟು ಗುಲಾಮರಾಗಿದ್ದಾರೆ. ನಾವು ತೆಳ್ಳಗಾಗಲು ಸಾಧ್ಯವಾಗುತ್ತಿಲ್ಲ, ನಾವು ಫಿಟ್ ಆಗಲು ಸಾಧ್ಯವಾಗುತ್ತಿಲ್ಲ, ನಮಗೆ ಯಶಸ್ಸು ಸಿಗುತ್ತಿಲ್ಲ ಎಂದು ಹೇಳಲಾಗುತ್ತದೆ. ಏಕೆಂದರೆ ನೀವು ಮಾಡಬೇಕಾದ ಕೆಲಸವನ್ನು ನೀವು ಮಾಡುತ್ತಿಲ್ಲ. ಎಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದರೂ ಸಹ ನಿಮ್ಮ ಮನಸ್ಸು ನಿಮಗೆ ಅದನ್ನು ಮಾಡಲು ಬಿಡುವುದಿಲ್ಲ. ಆದ್ದರಿಂದ ನೀವು ಜೀವನದಲ್ಲಿ ಮುಂದೆ ಸಾಗಲು ಬಯಸಿದರೆ ನಿಮ್ಮ ಮನಸ್ಸನ್ನು ಅನುಸರಿಸುವುದನ್ನು ನಿಲ್ಲಿಸಿ. ನಿಮಗೆ ಯಾವುದು ಸರಿಯೋ ಅದನ್ನು ನೀವು ಮಾಡಬೇಕು. ಗೀತೆಯ 19ನೇ ಉಪದೇಶವೇನೆಂದರೆ, ನಿಮಗೆ ಸೇರಿದ್ದನ್ನು ನೀವು ಯಾವಾಗಲೂ ಪಡೆಯುತ್ತೀರಿ. ನಿಮಗೆ ಸಿಗದ ವಿಷಯಕ್ಕಾಗಿ ಅಳುವುದನ್ನು ನಿಲ್ಲಿಸಿ. ನೀವು ಅದಕ್ಕಾಗಿ ಹೆಚ್ಚು ಅಳುತ್ತೀರಿ. ಆ ವಿಷಯವು ನಿಮ್ಮಿಂದ ದೂರವಾಗುತ್ತಾ ಹೋಗುತ್ತದೆ. ಮತ್ತು ಆ ವಿಷಯವು ನಿಜವಾಗಿಯೂ ನಿಮಗೆ ಸೇರಿದ್ದಾಗಿದ್ದರೆ ಅದು ಖಂಡಿತವಾಗಿಯೂ ಎಲ್ಲೋ ಒಂದು ಕಡೆಯಿಂದ ನಿಮ್ಮನ್ನು ತಲುಪುತ್ತದೆ. ಅದಕ್ಕಾಗಿಯೇ ಜೀವನದಲ್ಲಿ ನೀವು ಏನು ಸಾಧಿಸುತ್ತಿಲ್ಲವೋ ಅದರ ಬಗ್ಗೆ ಅಳುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ನೀವು ಸಾಧಿಸದಿರುವ ಬಗ್ಗೆ ವಿಷಾದಿಸುವುದನ್ನು ಬಿಟ್ಟುಬಿಡಿ. ಗೀತೆಯ 18ನೇ ಉಪದೇಶವೇನೆಂದರೆ, ನೀವು ಜಗತ್ತಿನಲ್ಲಿ ಯಾರನ್ನು ಹೆಚ್ಚು ಪ್ರೀತಿಸುತ್ತೀರೋ ಅಷ್ಟೇ ಹೆಚ್ಚು ದುಃಖ ಮತ್ತು ನೋವನ್ನು ಜೀವನದಲ್ಲಿ ಅನುಭವಿಸುತ್ತೀರಿ. ಅತಿಯಾದ ಮೋಹ ಮತ್ತು ಪ್ರೀತಿಯ ಬಂಧವು ನೋವಿನ ಮೂಲವಾಗಿದೆ. ಗೀತೆಯ 17ನೇ ಉಪದೇಶವೇನೆಂದರೆ, ಪ್ರತಿ ವಿಷಯಕ್ಕೂ ಕೋಪಗೊಳ್ಳುವ ವ್ಯಕ್ತಿಯ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಎಂದಿಗೂ ಬರಲು ಸಾಧ್ಯವಿಲ್ಲ. ಏಕೆಂದರೆ ಬಹಳ ಕೋಪಗೊಳ್ಳುವ ವ್ಯಕ್ತಿಯು ತನ್ನ ಎಲ್ಲಾ ಸಮಸ್ಯೆಗಳನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತಾನೆ. ಸ್ನೇಹಿತರು ಅವನನ್ನು ಬಿಟ್ಟು ದೂರ ಹೋಗುತ್ತಾರೆ. ಅವನು ತನ್ನ ಮನಸ್ಸಿನಲ್ಲಿಯೂ ನೋವು ಮತ್ತು ತೊಂದರೆಗಳಲ್ಲಿ ಬದುಕುತ್ತಾನೆ. ಅತಿಯಾಗಿ ಕೋಪಗೊಳ್ಳುವುದರಿಂದ ನೀವು ನಿಮ್ಮಲ್ಲಿರುವ ಎಲ್ಲವನ್ನೂ ಕಳೆದುಕೊಳ್ಳುತ್ತೀರಿ ಮತ್ತು ಅಂತಹ ವ್ಯಕ್ತಿಗೆ ಎಂದಿಗೂ ಶಾಂತಿ ಸಿಗುವುದಿಲ್ಲ. ಅದಕ್ಕಾಗಿಯೇ ನಿಮ್ಮ ಜೀವನದಲ್ಲಿ ನೀವು ಶಾಂತಿಯನ್ನು ಬಯಸಿದರೆ ಪ್ರತಿ ವಿಷಯಕ್ಕೂ ಕೋಪಗೊಳ್ಳುವುದನ್ನು ನೀವು ನಿಲ್ಲಿಸಬೇಕು. ಗೀತೆಯ 16ನೇ ಉಪದೇಶವೇನೆಂದರೆ, ನೀವು ಯಾರಿಗಾದರೂ ಸಹಾಯ ಮಾಡಿದರೂ ಅಥವಾ ಮಾಡದಿದ್ದರೂ ನೀವು ಉದ್ದೇಶಪೂರ್ವಕವಾಗಿ ಯಾರಿಗೂ ನೋವುಂಟು ಮಾಡಬಾರದು. ಏಕೆಂದರೆ ನಿಮ್ಮ ಕಾರಣದಿಂದ ಯಾರದಾದರೂ ಹೃದಯವು ಒಡೆದು ನೋವಾದರೆ ಒಂದು ದಿನ ನೀವು ಸಹ ಅದೇ ನೋವನ್ನು ಪಡೆಯುತ್ತೀರಿ ಎಂಬುದನ್ನು ನೆನಪಿಡಿ. ಆದರೆ ನೀವು ಯಾರಿಗಾದರೂ ನೋವುಂಟು ಮಾಡಿದಾಗ ನಿಮಗೆ ಅದರ ಅರಿವಾಗದೇ ಇರಬಹುದು. ಆದರೆ ಯಾರಾದರೂ ನಿಮಗೆ ನೋವುಂಟು ಮಾಡಿದಾಗ ನಿಮ್ಮ ಹೃದಯಕ್ಕೆ ನೋವಾಗಿದೆ ಎಂದು ನಿಮಗೆ ಅರ್ಥವಾಗುತ್ತದೆ. ಇದರಿಂದಲೇ ಅಷ್ಟೊಂದು ನೋವುಂಟಾಗುತ್ತದೆ. ಆದ್ದರಿಂದ ನೀವು ಯಾರಿಗಾದರೂ ಸಹಾಯ ಮಾಡಿದರೂ ಅಥವಾ ಮಾಡದಿದ್ದರೂ ಯಾರಿಗೂ ಎಂದಿಗೂ ನೋವುಂಟು ಮಾಡಬೇಡಿ. ಗೀತೆಯ 15ನೇ ಉಪದೇಶವೇನೆಂದರೆ, ಕಷ್ಟದ ಸಮಯದಲ್ಲಿ ನಿಮಗೆ ಬೆಂಬಲ ನೀಡುವವರು, ದುಃಖದ ಸಮಯದಲ್ಲಿ ನಿಮ್ಮೊಂದಿಗೆ ನಿಲ್ಲುವವರು ಮಾತ್ರ ನಿಮ್ಮವರು. ಉಳಿದವರೆಲ್ಲರೂ ಲೋಕಕ್ಕೆ ನಿಮ್ಮವರು ಎಂದು ನಟಿಸುತ್ತಾರೆ. ನಾವು ನಿಮ್ಮನ್ನು ಬಹಳ ಪ್ರೀತಿಸುತ್ತೇವೆ. ಯಾವುದೇ ದುಃಖ, ಯಾವುದೇ ತೊಂದರೆ ಇದ್ದರೂ ನಮ್ಮನ್ನು ನೆನಪಿಸಿಕೊಳ್ಳಿ ಎಂದು ಅನೇಕ ಜನರು ದೊಡ್ಡ ಮಾತುಗಳನ್ನು ಆಡುತ್ತಾರೆ. ಜನರು ದುಃಖದ ಬಗ್ಗೆ ಮಾತನಾಡುತ್ತಾರೆ, ಬಂದು ಹೋಗುವ ಬಗ್ಗೆ ಮಾತನಾಡುತ್ತಾರೆ, ಕೈಕುಲುಕುವುದಕ್ಕೆ ಪರವಾಗಿಲ್ಲ, ಹೃದಯಗಳನ್ನು ಜೋಡಿಸುವ ಬಗ್ಗೆಯೂ ಮಾತನಾಡುತ್ತಾರೆ. ಆದರೆ ನಿಮ್ಮ ಜೀವನದಲ್ಲಿ ನಿಜವಾದ ತೊಂದರೆ ಬಂದಾಗ
ನಿಮಗೆ ಯಾರು ಬೆಂಬಲವಾಗಿ ನಿಂತಿದ್ದಾರೆ ಮತ್ತು ಯಾರು ಓಡಿ ಹೋಗಿದ್ದಾರೆ ಎಂಬುದು ನಿಮಗೆ ಆಗ ತಿಳಿಯುತ್ತದೆ. ಏಕೆಂದರೆ ಆ ಸಮಯದಲ್ಲಿ ಎಲ್ಲಾ ಜನರು ಓಡಿ ಹೋಗುತ್ತಾರೆ. ಈ ವ್ಯಕ್ತಿ ನಮ್ಮ ಬಳಿಗೆ ಬಂದರೆ ಅವನು ಸಹಾಯಕ್ಕಾಗಿ ಮಾತ್ರ ಕೇಳುತ್ತಾನೆ ಮತ್ತು ಅವನು ನಮಗೆ ಏನನ್ನೂ ನೀಡಲು ಸಾಧ್ಯವಾಗುವುದಿಲ್ಲ ಎಂದು ಜನರಿಗೆ ಗೊತ್ತಿರುತ್ತದೆ. ನೀವು ಅವರಿಗೆ ಏನನ್ನಾದರೂ ನೀಡಲು ಸಾಧ್ಯವಾದಾಗ ಮತ್ತು ಅವರಿಂದ ನಿಮಗೆ ಕೆಲವು ಪ್ರಯೋಜನವನ್ನು ಪಡೆಯಲು ಸಾಧ್ಯವಾದಾಗ ಮಾತ್ರ ಜನರು ನಿಮ್ಮೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳುತ್ತಾರೆ. ಆದರೆ ನಿಮಗೆ ಯಾವುದೇ ಪ್ರಯೋಜನವಾಗುವುದಿಲ್ಲ, ಬದಲಿಗೆ ಅವರು ನಿಮಗೆ ಸಹಾಯ ಮಾಡಬೇಕಾಗುತ್ತದೆ ಎಂದು ಜನರಿಗೆ ತಿಳಿದಾಗ ಅವರು ನಿಮ್ಮನ್ನು ದೂರದಿಂದಲೇ ನೋಡಿ ಓಡಿ ಹೋಗುತ್ತಾರೆ. ಅದಕ್ಕಾಗಿಯೇ ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮೊಂದಿಗೆ ನಿಲ್ಲುವವರು ಮಾತ್ರ ನಿಮ್ಮವರು. ಈ ಜಗತ್ತಿನಲ್ಲಿ ಉಳಿದವರೆಲ್ಲರೂ ಅಪರಿಚಿತರು, ಏಕೆಂದರೆ ಬಾಯಿ ಮಾತಿನಿಂದ ಮಾತ್ರ ಒಬ್ಬರು ನಿಮ್ಮವರಾಗುವುದಿಲ್ಲ ಎಂದು ಗೀತೆ ಹೇಳುತ್ತದೆ. ಗೀತೆಯ 14ನೇ ಉಪದೇಶವೇನೆಂದರೆ, ಏನೇ ಆಗಲಿ ಅದು ಒಳ್ಳೆಯದಕ್ಕೆ ಆಗುತ್ತದೆ, ಮತ್ತು ಏನು ನಡೆಯುತ್ತಿದೆಯೋ ಅದು ಸಹ ಒಳ್ಳೆಯದಕ್ಕೆ ನಡೆಯುತ್ತಿದೆ, ಮತ್ತು ಮುಂಬರುವ ಭವಿಷ್ಯದಲ್ಲಿ ಏನು ನಡೆಯುತ್ತದೆಯೋ ಅದು ಸಹ ಒಳ್ಳೆಯದಕ್ಕೆ ಆಗುತ್ತದೆ. ಹೌದು, ಇದು ಬಹಳ ಆಳವಾದ ವಿಷಯ. ಜೀವನದಲ್ಲಿ ಕೆಲವು ವಿಷಯಗಳು ನಡೆಯುತ್ತವೆ, ನಾವು ಅಂದುಕೊಳ್ಳುತ್ತೇವೆ ಇದು ನನಗೇಕೆ ಆಯಿತು, ಇದೆಲ್ಲವೂ ನನಗೆ ಆಗಬೇಕಿತ್ತಾ ಎಂದು. ಆದರೆ ಆ ಸಮಯವು ಕಳೆದಾಗ ಒಂದು ದಿನ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ, ಇದೆಲ್ಲವೂ ನಮಗೆ ಸಂಭವಿಸದೇ ಇದ್ದಿದ್ದರೆ ಇಂದು ನಾವು ಈ ಹಂತದಲ್ಲಿ ಇರುತ್ತಿರಲಿಲ್ಲ. ಇದೆಲ್ಲವೂ ನನಗಾಗದೇ ಇದ್ದಿದ್ದರೆ ಬಹುಶಃ ನಮ್ಮ ಜೀವನ ಇನ್ನಷ್ಟು ವ್ಯರ್ಥವಾಗುತ್ತಿತ್ತು. ಆದ್ದರಿಂದ ಜೀವನದಲ್ಲಿ ಏನು ನಡೆಯುತ್ತಿದೆಯೋ ಅದು ಒಳ್ಳೆಯದಕ್ಕಾಗಿಯೇ ನಡೆಯುತ್ತಿದೆ ಎಂದು ನಾವು ತಿಳಿದು ಅರ್ಥಮಾಡಿಕೊಂಡರೆ ನಾವು ಜೀವನದಲ್ಲಿ ಯಾವಾಗಲೂ ಸಂತೋಷವಾಗಿರುತ್ತೇವೆ. ಗೀತೆಯ 13ನೇ ಉಪದೇಶವೇನೆಂದರೆ, ಪ್ರತಿ ಕೆಲಸವನ್ನು ಬುದ್ಧಿವಂತಿಕೆಯಿಂದ ಮಾಡಿ. ಯೋಗಃ ಕರ್ಮಸು ಕೌಶಲಂ, ಅಂದರೆ ಕರ್ಮಗಳಲ್ಲಿ ಕೌಶಲವನ್ನು ಹೊಂದುವುದೇ ಯೋಗ. ಅನೇಕ ಜನರು ಕೆಲಸ ಮಾಡುತ್ತಾರೆ, ಆದರೆ ಅವರಿಗೆ ಏನೂ ಸಾಧನೆಯಾಗುವುದಿಲ್ಲ. ನಾವು ಕಷ್ಟಪಟ್ಟು ಕೆಲಸ ಮಾಡಿದರೂ ಜೀವನದಲ್ಲಿ ಯಶಸ್ಸು ಸಿಗುತ್ತಿಲ್ಲ ಎಂದು ಅನೇಕ ಜನರು ಹೇಳುತ್ತಾರೆ. ಆದರೆ ಸತ್ಯವೇನೆಂದರೆ, ಬಹಳಷ್ಟು ಕೆಲಸ ಮಾಡುವುದರಿಂದ, ಹೆಚ್ಚು ಶ್ರಮ ಪಡುವುದರಿಂದ ನಿಮಗೆ ಯಶಸ್ಸು ಸಿಗುವುದಿಲ್ಲ. ಆದರೆ ಸರಿಯಾದ ತಿಳುವಳಿಕೆಯೊಂದಿಗೆ ಸರಿಯಾದ ರೀತಿಯಲ್ಲಿ ಕೌಶಲದಿಂದ ಕೆಲಸ ಮಾಡುವುದರಿಂದ ನೀವು ಜೀವನದಲ್ಲಿ ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುತ್ತೀರಿ. ಗೀತೆಯ 12ನೇ ಉಪದೇಶವೇನೆಂದರೆ, ನೀವು ಎಂದಿಗೂ ಯಾವುದನ್ನೂ ಅತಿಯಾಗಿ ಮಾಡಬೇಡಿ. ಮಿತಿಯನ್ನು ಮೀರಿ ಏನನ್ನೂ ಮಾಡಬೇಡಿ. ಯಾರನ್ನೂ ಅತಿಯಾಗಿ ಪ್ರೀತಿಸಬೇಡಿ, ಅತಿಯಾಗಿ ದ್ವೇಷಿಸಬೇಡಿ. ಅತಿಯಾದ ಸಿಹಿಯೂ ಸಹ ಕೆಟ್ಟದಾಗುತ್ತದೆ, ಅತಿಯಾದ ಕಹಿಯೂ ಸಹ ಕೆಟ್ಟದಾಗುತ್ತದೆ. ಅತಿಯಾದ ಸೌಕರ್ಯವು ನಿಮ್ಮನ್ನು ಅನಾರೋಗ್ಯಕ್ಕೆ ಒಳಪಡಿಸಬಹುದು. ಅತಿಯಾಗಿ ತಿನ್ನುವುದು ಸಹ ನಿಮ್ಮನ್ನು ಅನಾರೋಗ್ಯಕ್ಕೆ ಒಳಪಡಿಸುತ್ತದೆ. ಅತಿಯಾಗಿ ಹಸಿವಿನಿಂದ ಇರುವುದು ಸಹ ನಿಮ್ಮನ್ನು ಅನಾರೋಗ್ಯಕ್ಕೆ ಒಳಪಡಿಸುತ್ತದೆ. ಮಿತಿಯನ್ನು ಮೀರಿದ ನಿದ್ರೆಯೂ ನಿಮಗೆ ಹಾನಿ ಮಾಡುತ್ತದೆ, ಮತ್ತು ಮಿತಿಯನ್ನು ಮೀರಿದ ಜಾಗರಣೆಯೂ ಸಹ ನಿಮಗೆ ಹೆಚ್ಚು ಹಾನಿ ಮಾಡುತ್ತದೆ. ಆದ್ದರಿಂದ ನಿಮ್ಮ ಜೀವನವನ್ನು ಸಮತೋಲನದಲ್ಲಿ ಇಡಲು ಪ್ರಯತ್ನಿಸಿ. ನೀವು ಸಮತೋಲನವನ್ನು ಕಳೆದುಕೊಂಡ ತಕ್ಷಣ ನಿಮ್ಮ ಜೀವನದಲ್ಲಿ ಸಣ್ಣ ಅಥವಾ ದೊಡ್ಡ ತೊಂದರೆ ಸಂಭವಿಸುತ್ತದೆ. ಗೀತೆಯ 11ನೇ ಉಪದೇಶವೇನೆಂದರೆ, ನೀವು ಯಾರಿಗೆ ಹೆಚ್ಚು ಮೌಲ್ಯ ನೀಡುತ್ತೀರೋ ಅವರು ಎಂದಿಗೂ ನಿಮಗೆ ಮೌಲ್ಯ ನೀಡುವುದಿಲ್ಲ. ನಿಮಗೆ ಯಾರು ಅಪಮಾನ ಮಾಡುತ್ತಾರೆ ಎಂದು ನೀವು ಎಂದಾದರೂ ಗಮನಿಸಿದ್ದೀರಾ? ನೀವು ಯಾರಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತೀರೋ ಅವರೇ ನಿಮ್ಮನ್ನು ಸುಲಭವಾಗಿ ಅಪಮಾನ ಮಾಡುತ್ತಾರೆ. ಇತರರನ್ನು ಗೌರವಿಸುವುದು ಒಳ್ಳೆಯ ವಿಷಯ, ಆದರೆ ನೀವು ಇತರರನ್ನು ಅತಿಯಾಗಿ ಗೌರವಿಸಿದರೆ ಅವರ ಕಣ್ಣುಗಳಲ್ಲಿ ನಿಮ್ಮ ಗೌರವ ಕಳೆದು ಹೋಗುತ್ತದೆ. ಅದಕ್ಕಾಗಿಯೇ ನಿಮ್ಮ ಎಲ್ಲವನ್ನೂ ಯಾರೊಬ್ಬರಿಗೂ ಎಂದಿಗೂ ನೀಡಬಾರದು. ಗೀತೆಯ 10ನೇ ಉಪದೇಶವೇನೆಂದರೆ, ಸತ್ಯ ಮತ್ತು ದೈವಿಕ ಶಕ್ತಿ ಯಾರೊಂದಿಗೆ ಇರುತ್ತದೆಯೋ ಇಡೀ ಪ್ರಪಂಚವೇ ಅವನ ವಿರುದ್ಧ ತಿರುಗಿದರೂ ಕೊನೆಯಲ್ಲಿ ಅವನು ಗೆಲ್ಲುತ್ತಾನೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಒಟ್ಟು 700 ಶ್ಲೋಕಗಳಿವೆ ಮತ್ತು ಗೀತೆಯಲ್ಲಿ 18 ಅಧ್ಯಾಯಗಳಿವೆ. ಕೊನೆಯ ಶ್ಲೋಕವು ಹೀಗಿದೆ: ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಧೃತರಾಷ್ಟ್ರನು ಸಂಜಯನನ್ನು ಪದೇ ಪದೇ ಯುದ್ಧದಲ್ಲಿ ಯಾರು ಗೆಲ್ಲುತ್ತಿದ್ದಾರೆ ಯಾರು ಸೋಲುತ್ತಿದ್ದಾರೆ ಎಂದು ಹೇಳುವಂತೆ ಕೇಳುತ್ತಿದ್ದನು, ಏಕೆಂದರೆ ಭೀಷ್ಮ ಪಿತಾಮಹ, ಗುರು ದ್ರೋಣಾಚಾರ್ಯರು ಮತ್ತು ಕರ್ಣ ಸಹ ನನ್ನ ಕಡೆ ಇದ್ದಾರೆ. ಹಾಗಾದರೆ ನಮ್ಮನ್ನು ಯಾರು ಸೋಲಿಸಲು ಸಾಧ್ಯ ಎಂದು ಅವನು ನಂಬಿದ್ದನು. ಆದರೆ ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದನು, ಎಲ್ಲಿ ಭಗವಂತನಿದ್ದಾನೆ ಅಲ್ಲಿ ನಾವು ಇರುತ್ತೇವೆ ಮತ್ತು ನಾವು ಯಾವಾಗಲೂ ಗೆಲ್ಲುತ್ತೇವೆ. ನಿಮ್ಮಲ್ಲಿ ಎಷ್ಟೇ ಶಕ್ತಿ ಇರಲಿ, ಆದರೆ ಸತ್ಯ ಮತ್ತು ದೇವರ ಪರವಾಗಿ ನಿಲ್ಲುವವರನ್ನು ಜಗತ್ತಿನಲ್ಲಿ ಯಾರೂ ಸೋಲಿಸಲು ಸಾಧ್ಯವಿಲ್ಲ. ಗೀತೆಯ 9ನೇ ಉಪದೇಶವೇನೆಂದರೆ, ಯಾರನ್ನೂ ಕಣ್ಣು ಮುಚ್ಚಿ ನಂಬಬೇಡಿ. ಮಹಾಭಾರತದ ಕಥೆಯಲ್ಲಿ ದುರ್ಯೋಧನನು ಎಷ್ಟು ಬಾರಿ ಸಂಚು ಮಾಡಿ ಪಾಂಡವರನ್ನು ಕೊಲ್ಲಲು ಪ್ರಯತ್ನಿಸಿದನು, ಅವರನ್ನು ಬೆಂಕಿಯಲ್ಲಿ ಸುಡಲು ಪ್ರಯತ್ನಿಸಿದನು. ಆದರೆ ಧರ್ಮವನ್ನು ಅನುಸರಿಸುವ ಆ ಪಾಂಡವರು ಪದೇ ಪದೇ ಅವನ ಪ್ರಭಾವಕ್ಕೆ ಒಳಗಾಗುತ್ತಿದ್ದರು. ದೇವರು ಅವರನ್ನು ರಕ್ಷಿಸುತ್ತಿದ್ದನು ಎಂಬುದು ಬೇರೆ ವಿಷಯ. ಆದರೆ ಅವರು ತಮ್ಮವರು ಎಂದು ಭಾವಿಸಿದ್ದ ತಾವು ಯಾರನ್ನು ನಂಬುತ್ತಿದ್ದರೋ ಆ ಸಹೋದರನೇ ಅವನ ಸಾವಿಗೆ ಕಾರಣವಾಗಲು ಬಯಸಿದ್ದನು. ಅದಕ್ಕಾಗಿಯೇ ನಂಬಿಕೆಯನ್ನು ಇಡುವಾಗ ನಿಮ್ಮ ಕಣ್ಣುಗಳನ್ನು ತೆರೆದಿಡುವುದು ಬಹಳ ಮುಖ್ಯ. ಗೀತೆಯ 8ನೇ ಉಪದೇಶವೇನೆಂದರೆ, ಜೀವನದಲ್ಲಿ ಜಗಳಗಳನ್ನು ತಪ್ಪಿಸಬೇಕು, ಆದರೆ ನಿಮ್ಮ ಚಾರಿತ್ರ್ಯ, ಗೌರವ ಮತ್ತು ಹಕ್ಕುಗಳ ವಿಷಯ ಬಂದಾಗ ನೀವು ಹೋರಾಡಲೇಬೇಕು. ಅರ್ಜುನನು ಸಹ ಮಹಾಭಾರತದ ಯುದ್ಧವನ್ನು ಮಾಡಲು ಬಯಸಲಿಲ್ಲ, ಏಕೆಂದರೆ ತನ್ನವರೇ ಎದುರಿಗೆ ನಿಂತಿದ್ದರು.
ಆದರೆ ಶ್ರೀಕೃಷ್ಣನು ಅವನಿಗೆ ಉಪದೇಶ ಮಾಡಿದನು, ಇಲ್ಲಿ ಹೋರಾಟದ ವಿಷಯವಲ್ಲ, ಇದು ನಿಮ್ಮ ಗೌರವದ ವಿಷಯ, ಇದು ನಿಮ್ಮ ಚಾರಿತ್ರ್ಯದ ವಿಷಯ. ಕೌರವರು ದ್ರೌಪದಿಯನ್ನು ಸಭೆಯಲ್ಲಿ ಅಪಮಾನಗೊಳಿಸಿ ಅವಳನ್ನು ಬೆತ್ತಲೆ ಮಾಡಲು ಪ್ರಯತ್ನಿಸಿದರು. ಇಂತಹ ದೊಡ್ಡ ಅನ್ಯಾಯವನ್ನು ಎಂದಿಗೂ ಸಹಿಸಬಾರದು ಎಂಬುದು ನಿಮ್ಮ ಹಕ್ಕು. ಆದ್ದರಿಂದ ನಿಮ್ಮ ಚಾರಿತ್ರ್ಯದ ವಿಷಯ ಬಂದಾಗ, ಅದು ನಿಮ್ಮ ಗೌರವಕ್ಕೆ ಬಂದಾಗ, ನಿಮ್ಮವರೇ ಆದರೂ ಸಹ ನೀವು ಅವರೊಂದಿಗೆ ಹೋರಾಡಲೇಬೇಕು. ಗೀತೆಯ 7ನೇ ಉಪದೇಶವೇನೆಂದರೆ, ಎಷ್ಟೇ ಕೆಟ್ಟ ಕಾಲಗಳು ಬರಲಿ, ಜೀವನದಲ್ಲಿ ಎಂದಿಗೂ ಧೈರ್ಯವನ್ನು ಕಳೆದುಕೊಳ್ಳದ ವ್ಯಕ್ತಿಯು ಎಲ್ಲವನ್ನೂ ಸಾಧಿಸಬಹುದು. ಪಾಂಡವರು ಜೂಜಾಟದಲ್ಲಿ ಎಲ್ಲವನ್ನೂ ಕಳೆದುಕೊಂಡಾಗ ಅವರಿಗೆ 12 ವರ್ಷಗಳ ವನವಾಸ ಮತ್ತು 1 ವರ್ಷದ ಅಜ್ಞಾತವಾಸವನ್ನು ವಿಧಿಸಲಾಯಿತು. ಅವರು ಅಪರಿಚಿತ ಸ್ಥಳದಲ್ಲಿ ತಮ್ಮ ಜೀವನವನ್ನು ಬದುಕಿದರು ಮತ್ತು ಭಿಕ್ಷೆ ಬೇಡಿದರು. ಅವರು ಭಯಾನಕ ಪ್ರಾಣಿಗಳ ನಡುವೆ ಕಾಡುಗಳಲ್ಲಿ ಅಲೆದಾಡುತ್ತಾ ಇದ್ದರು. ಆದರೆ ಅಂತಹ ಕಷ್ಟದ ಸಮಯಗಳನ್ನು ಎದುರಿಸಿದ ನಂತರವೂ ಕೊನೆಯಲ್ಲಿ ಅವರು ವಿಜಯವನ್ನು ಸಾಧಿಸಿದರು. ಏಕೆಂದರೆ ಅವರು ತಮ್ಮೊಳಗಿನ ಧೈರ್ಯವನ್ನು ಎಂದಿಗೂ ಕಳೆದುಕೊಳ್ಳಲಿಲ್ಲ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟದ ಸಮಯಗಳು ಬಂದರೂ ನಿಮ್ಮಲ್ಲಿ ಧೈರ್ಯವಿದ್ದರೆ ನೀವು ಖಂಡಿತವಾಗಿಯೂ ಗೆಲ್ಲುತ್ತೀರಿ. ಗೀತೆಯ 6ನೇ ಉಪದೇಶವೇನೆಂದರೆ, ಯಾವುದು ಇನ್ನೊಬ್ಬರಿಗೆ ಸೇರಿದ್ದೋ ಅದನ್ನು ಎಂದಿಗೂ ವಶಪಡಿಸಿಕೊಳ್ಳಬಾರದು, ಎಂದಿಗೂ ಆಕ್ರಮಿಸಬಾರದು. ಶಕುನಿಯು ಸಂಚು ಮಾಡಿ ಪಾಂಡವರನ್ನು ಹಸ್ತಿನಾಪುರದಿಂದ ಬೇರ್ಪಡಿಸಿ ಬೇರೆ ರಾಜ್ಯವನ್ನು ಕೊಟ್ಟಾಗ ಆ ಭೂಮಿ ಪಾಳುಬಿದ್ದಿತ್ತು, ಅಲ್ಲಿ ಬೇರೇನೂ ಆಗಲು ಸಾಧ್ಯವಿರಲಿಲ್ಲ. ಆದರೆ ಪಾಂಡವರು ಆ ನಗರವನ್ನು ಎಷ್ಟು ಸುಂದರವಾಗಿ ಮತ್ತು ವೈಭವಯುತವಾಗಿ ನಿರ್ಮಿಸಿದರು ಎಂದರೆ, ಹಸ್ತಿನಾಪುರವೂ ಸಹ ಅದಕ್ಕೆ ಹೋಲಿಸಲಾರಂಭಿಸಿತು. ಅದನ್ನು ನೋಡಿದ ನಂತರ ದುರ್ಯೋಧನನು ಒಳಗಿಂದೊಳಗೆ ಐಶ್ವರ್ಯ ಮತ್ತು ಸಂತೋಷದಿಂದ ಅಸೂಯೆಪಟ್ಟು ಅನೇಕ ಪಿತೂರಿಗಳನ್ನು ಮಾಡಿ ಆ ಖಾಂಡವ ಪ್ರಸ್ಥವನ್ನು ಅವರಿಂದ ಕಿತ್ತುಕೊಂಡನು ಮತ್ತು ತನಗೆ ಸೇರದಿದ್ದದ್ದನ್ನು ವಶಪಡಿಸಿಕೊಂಡನು. ಕೊನೆಯಲ್ಲಿ ಅವನು ಅದನ್ನು ಕಳೆದುಕೊಂಡನು. ಅದರ ಫಲಿತಾಂಶವೇನೆಂದರೆ, ಅವನ ಬಳಿ ಇದ್ದ ವಿಷಯವೂ ಸಹ ಅವನೊಂದಿಗೆ ಇರಲಿಲ್ಲ, ಅದನ್ನೂ ಸಹ ಕಳೆದುಕೊಳ್ಳಬೇಕಾಯಿತು. ಆದ್ದರಿಂದ ನಿಮಗೆ ಸೇರದಿದ್ದನ್ನು ನೀವು ಎಂದಿಗೂ ವಶಪಡಿಸಿಕೊಳ್ಳಬಾರದು. ಗೀತೆಯ 5ನೇ ಉಪದೇಶವೇನೆಂದರೆ, ಜೀವನದಲ್ಲಿ ಯಾರು ಯಾವಾಗಲೂ ಒಳಗಿನಿಂದ ಸಂತೋಷವಾಗಿರುತ್ತಾರೆಯೋ ಅವರನ್ನೇ ಯಶಸ್ವಿ ಎಂದು ಪರಿಗಣಿಸಲಾಗುತ್ತದೆ. ಎಲ್ಲರೂ ಹೊರಗಿನಿಂದ ಸಂತೋಷವಾಗಿ ಕಾಣುತ್ತಾರೆ, ಆದರೆ ಒಳಗೆ ಆ ವ್ಯಕ್ತಿಯು ಅಶಾಂತಿಯಿಂದ ತುಂಬಿರುತ್ತಾನೆ. ಅವರು ಬಹಳಷ್ಟು ಹಣವನ್ನು ಗಳಿಸಿ ಯಶಸ್ಸನ್ನು ಸಾಧಿಸಿರಬಹುದು, ಆದರೆ ಆ ಯಶಸ್ಸು ನಿಜವಾದ ಯಶಸ್ಸಲ್ಲ. ನಿಮ್ಮ ಮನಸ್ಸು ಸಂತೋಷವಾಗಿರುವಾಗ ಮಾತ್ರ ನಿಜವಾದ ಯಶಸ್ಸು ಎಂದು ಪರಿಗಣಿಸಲಾಗುತ್ತದೆ. ಗೀತೆಯ 4ನೇ ಉಪದೇಶವೇನೆಂದರೆ, ನೀವು ಎಂತಹ ಆಹಾರವನ್ನು ತಿನ್ನುತ್ತೀರೋ ನಿಮ್ಮ ಮನಸ್ಸು ಮತ್ತು ನಿಮ್ಮ ಬುದ್ಧಿಯೂ ಸಹ ಅದೇ ರೀತಿ ಇರುತ್ತದೆ, ಮತ್ತು ನೀವು ಅದೇ ಕ್ರಿಯೆಗಳನ್ನು ಮಾಡುತ್ತೀರಿ ಹಾಗೂ ಅದೇ ರೀತಿ ವರ್ತಿಸುತ್ತೀರಿ. ನೀವು ಸಾತ್ವಿಕ ಆಹಾರವನ್ನು ಸೇವಿಸಿದರೆ ನಿಮ್ಮ ಮನಸ್ಸು ಸಹ ಸಾತ್ವಿಕವಾಗಿರುತ್ತದೆ, ನೀವು ಸಹ ಸಾತ್ವಿಕವಾಗಿ ವರ್ತಿಸುತ್ತೀರಿ, ನಿಮ್ಮ ಯೋಚನೆ ಸಹ ಉತ್ತಮವಾಗಿರುತ್ತದೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಸಾತ್ವಿಕ, ರಾಜಸಿ ಮತ್ತು ತಾಮಸಿ ಎಂಬ ಈ 3 ಆಹಾರಗಳ ಬಗ್ಗೆ ವಿವರವಾಗಿ ವಿವರಿಸಿದ್ದಾನೆ. ಏನನ್ನು ತಿನ್ನಬೇಕು ಮತ್ತು ಏನನ್ನು ತಿನ್ನಬಾರದು ಎಂದು ಹೇಳಿದ್ದಾನೆ. ಆದರೆ ಅದರ ಸಾರಾಂಶವೇನೆಂದರೆ, ಸಮಗ್ರತೆಯಿಂದ ದೈವಿಕ ಚಿಂತನೆಯೊಂದಿಗೆ ಆಹಾರವನ್ನು ಸೇವಿಸುವ ವ್ಯಕ್ತಿಯು ಜೀವನದಲ್ಲಿ ಖಂಡಿತವಾಗಿಯೂ ಸಂತೋಷ ಮತ್ತು ಶಾಂತಿಯನ್ನು ಪಡೆಯುತ್ತಾನೆ. ಗೀತೆಯ 3ನೇ ಉಪದೇಶವೇನೆಂದರೆ, ನೀವು ಅವನೊಂದಿಗೆ ಎಷ್ಟೇ ಒಳ್ಳೆಯವರಾಗಲು ಪ್ರಯತ್ನಿಸಿದರೂ ಒಬ್ಬ ಕೆಟ್ಟ ವ್ಯಕ್ತಿಯು ತನ್ನ ದುಷ್ಟತನವನ್ನು ಎಂದಿಗೂ ಬಿಡುವುದಿಲ್ಲ. ಒಳ್ಳೆಯದನ್ನು ಮಾಡಿದರೂ ಅವನು ನಿಮಗೆ ತೊಂದರೆಗಳನ್ನು ಖಂಡಿತವಾಗಿಯೂ ನೀಡುತ್ತಾನೆ. ಅದಕ್ಕಾಗಿಯೇ ನೀವು ಅವನೊಂದಿಗೆ ಹೇಗಿರಬೇಕೋ ಹಾಗೆಯೇ ಇರಿ. ಒಬ್ಬ ಕೆಟ್ಟ ವ್ಯಕ್ತಿಗೆ ನೀವು ಎಷ್ಟೇ ಒಳ್ಳೆಯವರಾದರೂ ಅವನು ಎಂದಿಗೂ ಒಳ್ಳೆಯವನಾಗುವುದಿಲ್ಲ. ದುರ್ಯೋಧನನು ಪಾಂಡವರನ್ನು ಕೊಲ್ಲಲು ಕಾಡಿಗೆ ಹೋಗಿದ್ದನು, ಆದರೆ ಅಲ್ಲಿಯೂ ಜನರು ದುರ್ಯೋಧನನನ್ನು ಹಿಡಿದಿದ್ದರು. ಅವನ ಸ್ನೇಹಿತ ಕರ್ಣನು ಅವನನ್ನು ಬಿಟ್ಟು ಓಡಿಹೋಗಿದ್ದನು. ಆ ಭಿಲ್ಲರು ದುರ್ಯೋಧನನನ್ನು ಕೊಲ್ಲಲು ಬಯಸಿದ್ದರು, ಆದರೆ ಯುಧಿಷ್ಠಿರನು ಅಲ್ಲಿಗೆ ತನ್ನ ಸಹೋದರನನ್ನು ರಕ್ಷಿಸಲು ತಲುಪಿ ಅವನ ಪ್ರಾಣವನ್ನು ಉಳಿಸಿದನು. ಆದರೆ ಅದರ ನಂತರವೂ ಅವನು ಯಾವಾಗಲೂ ಪಾಂಡವರಿಗೆ ಹಾನಿ ಮಾಡುವುದನ್ನೇ ಮುಂದುವರಿಸಿದನು. ಆದ್ದರಿಂದ ಒಬ್ಬ ವ್ಯಕ್ತಿಯು ಕೆಟ್ಟವನಾಗಿದ್ದರೆ ಅವನೊಂದಿಗೆ ಹೆಚ್ಚು ಒಳ್ಳೆಯವರಾಗಲು ಪ್ರಯತ್ನಿಸಬೇಡಿ, ಅವನೊಂದಿಗೆ ಹೇಗಿರಬೇಕೋ ಹಾಗೆಯೇ ಇರಿ. ಗೀತೆಯ 2ನೇ ಉಪದೇಶವೇನೆಂದರೆ, ಸಾವಿನ ಭಯವು ನಿಷ್ಪ್ರಯೋಜಕವಾಗಿದೆ. ಪ್ರಪಂಚದ ಸೃಷ್ಟಿಯಾದಾಗಿನಿಂದಲೂ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಸಾವಿನ ಭಯವಿದೆ. ಜನನ ಮತ್ತು ಮರಣದ ಚಕ್ರವು ನಡೆಯುತ್ತಲೇ ಇದೆ. ಇದು ಪ್ರಕೃತಿಯ ನಿಯಮ. ಈ ಸತ್ಯವನ್ನು ಸ್ವೀಕರಿಸಿ ನಾವು ಭಯವಿಲ್ಲದೆ ಇಂದಿನ ಜೀವನವನ್ನು ನಡೆಸಬೇಕು. ಮುಂಬರುವ ಕ್ಷಣದ ಬಗ್ಗೆ ಯಾರಿಗೂ ಏನೂ ತಿಳಿದಿಲ್ಲ, ಆದರೆ ಈ ಸಂದೇಹಕ್ಕೆ ಹೆದರಿ ಜೀವನವನ್ನು ಬದುಕಲು ಸಾಧ್ಯವಿಲ್ಲ. ಗೀತೆಯ 1ನೇ ಉಪದೇಶವೇನೆಂದರೆ, ಯಾರು ತನ್ನ ಕರ್ಮಗಳನ್ನು ಸಮಯಕ್ಕೆ ಸರಿಯಾಗಿ ಮುಗಿಸುವುದಿಲ್ಲ ಮತ್ತು ಸಮಯಕ್ಕೆ ಮೌಲ್ಯ ನೀಡುವುದಿಲ್ಲ, ಅವನ ಜೀವನದ ಎಲ್ಲಾ ಸಮಯವೂ ವ್ಯರ್ಥವಾಗುತ್ತದೆ. ಏಕೆಂದರೆ ಸಮಯವೇ ನಿಮ್ಮ ಜೀವನ. ನೀವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿದರೆ, ಅದನ್ನು ನಾಶಪಡಿಸುತ್ತಾ ಹೋದರೆ ನಿಮ್ಮ ಜೀವನದಲ್ಲಿ ತೊಂದರೆಯಾಗುತ್ತದೆ. ನೀವು ಏನನ್ನೂ ಸಾಧಿಸಲು ಸಾಧ್ಯವಾಗುವುದಿಲ್ಲ. ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ನೀವು ಬಯಸಿದರೆ ಖಂಡಿತವಾಗಿಯೂ ಸಮಯಕ್ಕೆ ಮೌಲ್ಯ ನೀಡಲು ಕಲಿಯಿರಿ. ಈ ಗೀತೆಯ 30 ಉಪದೇಶಗಳನ್ನು ಪ್ರತಿದಿನ ಆಲಿಸುವ ಯಾವುದೇ ವ್ಯಕ್ತಿಯು ಜೀವನದಲ್ಲಿ ಎಷ್ಟೇ ಕಷ್ಟದ ಸಮಯಗಳು ಬಂದರೂ ಅಂತಹ ಕಷ್ಟದ ಸಮಯದಲ್ಲೂ ಸಮಯದ ಮೌಲ್ಯವನ್ನು ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ಅವನು ದಾರಿಯನ್ನು ಖಂಡಿತವಾಗಿಯೂ ಕಂಡುಕೊಳ್ಳುತ್ತಾನೆ.
ಪ್ರೀತಿಯ ಆತ್ಮಗಳೇ, ಶ್ರೀಮದ್ ಭಗವದ್ಗೀತೆಯ ಈ ದಿವ್ಯ ಸಂದೇಶದಿಂದ ನೀವು ನಿಮ್ಮ ಜೀವನಕ್ಕೆ ಉಪಯೋಗವಾಗುವ ಏನನ್ನಾದರೂ ಕಲಿತಿದ್ದರೆ ದಯವಿಟ್ಟು ಈ ವಿಡಿಯೋಗೆ ನಿಮ್ಮ ಬೆಂಬಲವನ್ನು ನೀಡಿ ಮತ್ತು ಪ್ರತಿಕ್ರಿಯೆ ವಿಭಾಗದಲ್ಲಿ ಭಕ್ತಿಯಿಂದ ಜೈ ಶ್ರೀ ರಾಧೇಕೃಷ್ಣ ಎಂದು ಬರೆಯಿರಿ. ಈ ಜ್ಞಾನದ ಅಮೃತವು ಮತ್ತಷ್ಟು ಜನರನ್ನು ತಲುಪುವಂತಾಗಲಿ. ಮತ್ತು ನೀವು ನಮ್ಮ ಗೀತಾಸಾರ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ಚಾನೆಲ್ಗೆ ಚಂದಾದಾರರಾಗಿ ಈ ದಿವ್ಯ ಮಾರ್ಗದಲ್ಲಿ ಸದಾ ಮುನ್ನಡೆಯಿರಿ. ಧನ್ಯವಾದಗಳು. ಜೈ ಶ್ರೀಕೃಷ್ಣ. ಓ ಪ್ರಿಯ ಸ್ನೇಹಿತರೆ, ನಮ್ಮ ಈ ಪವಿತ್ರ ದಿವ್ಯ ವಿಡಿಯೋವನ್ನು ಪೂರ್ಣವಾಗಿ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ನಿಮ್ಮೆಲ್ಲರ ಮೇಲೆಯೂ ನಮ್ಮ ಆಶೀರ್ವಾದ ಸದಾ ಇರಲಿ. ನಿಮ್ಮ ಜೀವನದ ಪಥದಲ್ಲಿ ನಮ್ಮ ಗೀತಾಸಾರವು ದಿವ್ಯಜ್ಯೋತಿಯಾಗಲಿ ಎಂದು ನಾವು ಹಾರೈಸುತ್ತೇವೆ. ಮುಂದಿನ ಅಮೂಲ್ಯವಾದ ಗೀತಾಸಾರದ ಸತ್ಸಂಗದಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಶುಭವಾಗಲಿ. ನಮ್ಮ ಈ ಪ್ರಯತ್ನವು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ದಿವ್ಯ ಮಾರ್ಗದರ್ಶನ ನೀಡಿದೆ ಎಂದು ನಾವು ಭಾವಿಸುತ್ತೇವೆ. ನಿಮ್ಮ ಈ ಆಧ್ಯಾತ್ಮಿಕ ಪಯಣದಲ್ಲಿ ನಾವು ಸದಾ ನಿಮ್ಮೊಂದಿಗೆ ಇರುತ್ತೇವೆ. ನಿಮ್ಮ ಜೀವನದಲ್ಲಿ ಈ ದಿವ್ಯ ಸಂದೇಶದ ಬೆಳಕು ಸದಾ ಪ್ರಕಾಶಿಸಲಿ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟು ನಿಮ್ಮ ಪ್ರೀತಿಪಾತ್ರರೊಂದಿಗೆ ಸಾಧ್ಯವಾದಷ್ಟು ಹಂಚಿಕೊಳ್ಳಬೇಕು ಎಂದು ನಾವು ವಿನಂತಿಸುತ್ತೇವೆ. ನೀವು ನಮ್ಮ ಗೀತಾಸಾರ ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಘಂಟೆಯನ್ನು ಎಲ್ಲದಕ್ಕೂ ಹೊಂದಿಸಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ರಾಧೇಕೃಷ್ಣ ಎಂದು ಬರೆಯುವ ಮೂಲಕ ದೇವರಿಗೆ ನಿಮ್ಮ ಕೃತಜ್ಞತೆ ಮತ್ತು ಪ್ರೀತಿಯನ್ನು ವ್ಯಕ್ತಪಡಿಸಲು ಮರೆಯಬೇಡಿ. ಜೈ ಶ್ರೀ ರಾಧೇಕೃಷ್ಣ. ರಾಧೇ ರಾಧೇ.